ಶರಣಾರ್ಥಿಗಳು. ಇಂದಿನ ದಿವಸ ವಿಚಾರ ಚಂದ್ರೋದಯದಲ್ಲಿ ಓಂ ಗುರು ಪರಮಾತ್ಮನೇ ನಮಃ ಅಂತ ನೀವು ಹೇಳಿದ್ರಿ. ಓಂ ಅಂದ್ರೆ ಏನಂತಂದ್ರಿ? ಓಂ ಅಂದ್ರೆ ನಿರ್ಗುಣ ನಿರಾಕಾರ ಪರಮಾತ್ಮನ ಸ್ವರೂಪಕ್ಕೆ ಓಂ ಅಂತ ಕರೆದ್ರಿ. ಗುರು ಗುಕಾರಸ್ಯ ಅಂಧಕಾರ ಋಕಾರಸ್ಯ ನಿವರ್ತತೆ ಅಂತಂದು. ಅಥ ಅಂದ್ರೆ 5 ಹೇಳಿದ್ರು. ಅಥ ಅನ್ನುವಂಥ ಶಬ್ದಕ್ಕೆ 5 ಹೇಳಿದ್ರು. ಯಾವ್ಯಾವ ರೀ? ಈಗ, ಈಗ, ನಂತರ, ಪ್ರಾರಂಭ, ಪ್ರಶ್ನೆ, ಪೂರ್ಣ ಅಂತ 5 ಅಥ ಅನ್ನುವಂಥ ಶಬ್ದಕ್ಕೆ 5 ಹೇಳಿದ್ರು. ಈಗ ಅಂದ್ರೆ ಯಾವಾಗ? ಮಲವಿಕ್ಷೇಪ ಹೋದ ಬಳಿಕ. ಈಗ ನಂತರ ಅಂದ್ರೆ ಮಲವಿಕ್ಷೇಪ ಹೋದ ಬಳಿಕ ನಂತರ. ಪ್ರಾರಂಭ ಅಂದ್ರೆ ಆವಾಗೇನೆ ಮಲವಿಕ್ಷೇಪ ಹೋಗಿರ್ಬೇಕು. ಆವರಣ ಏನು ಮಾಡ್ತಾರಂದ್ರೆ ಗುರುಗಳನ್ನ ಆವರಣ ನಾಶ ಮಾಡ್ತಾರಂತ ಹೇಳಿದರು. ಒಂದು ಎಲ್ಲಿಗೆ ಬಂದರು ಅಂತ ಕೇಳಿದ್ರೆ, ನಿನ್ನೆ ಎಲ್ಲ ದುಃಖಗಳ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿ ಎಂದರೇನು ಅಂತ, ದುಃಖ ಎಷ್ಟದಾವು ಅನ್ನೋದು ನಿವೃತ್ತಿ ಅಂದ್ರೆ 2 ಪ್ರಕಾರ ಹೇಳಿದ್ರು. ನಿವೃತ್ತಿ ಒಳಗೆ ಯಾವ್ಯಾವ್ರಿ? ನಿನ್ನ ಹೇಳಿದೀವಲ್ರಿ, 2 ನಿವೃತ್ತಿ ಒಳಗೆ 2 ಹೇಳಿದರು. ಅತ್ಯಂತ ನಿವೃತ್ತಿ, ಇನ್ನೊಂದು ಲಯರೂಪ ನಿವೃತ್ತಿ. ಲಯರೂಪ ನಿವೃತ್ತಿಗೆನ ಮತ್ತು ಏನಂತಾರಿ? ತಾತ್ಕಾಲಿಕ ನಿವೃತ್ತಿ ಅಂತ ಹೇಳ್ತಾರೆ. ಕಾರಣ ಸಹಿತ ಕಾರ್ಯದ ನಿವೃತ್ತಿ. ನೀನು ಒಂದು ಉದಾಹರಣೆ ಕೊಟ್ಟಿದ್ದೆ, ಸಕ್ರೆ ಗೊಂಬೆ ಬರೀ ಗೊಂಬೆ ಹೊಡಿತು ಅಂದ್ರೆ ಎಲ್ಲಿ ಹೋಗ್ತದ್ರಿ ಅದು? ಕಾರ್ಯ ಗೊಂಬೆ, ಕಾರಣ ಸಕ್ರೆ. ಕಾರ್ಯ ಗೊಂಬೆ, ಕಾರಣ ಸಕ್ರೆ. ಮತ್ತು ಗೊಂಬೆ ಹೊಡಿತು ಅಂದ್ರೆ ಅದು ಎಲ್ಲಿ ಹೋಯ್ತು? ಸಕ್ರೆ ಒಳಗೆ ಲಯ ಆಯಿತು, ಲಯ ರೂಪ ಆಯಿತು. ಆಮೇಲೆ ಗೊಂಬೆ ಮಾಡ್ರೆ ಮತ್ತೆ ಆಗ್ತದೆ. ಇನ್ನು ಪೂರ ಸಕ್ರಿನ ಎಲ್ಲ ಹೋಯ್ತು ಅಂದರೆ, ಕುಡ್ದೀವಿ ಅಂದ್ರೆ ಏನಾಯ್ತದು? ಅತ್ಯಂತ ನಿವೃತ್ತಿ ಆಯಿತು, ಅತ್ಯಂತಿಕ ನಿವೃತ್ತಿ ಆಯಿತು. 2 ಪ್ರಕಾರ ನಿವೃತ್ತಿ ಅಂತ ಹೇಳಿದರು. ಮುಂದೆ ಹಾಗೆ ಅಜ್ಞಾನ ಮತ್ತು ದುಃಖ ಇದನ್ನು ಹೇಳಿದರು. ಅಜ್ಞಾನ ಮೂಲ ಅಜ್ಞಾನ, ಕಾರಣ ಅಜ್ಞಾನ. ಕಾರ್ಯ ಅಂದ್ರೆ ದುಃಖ ಕಾರ್ಯ, ಅಜ್ಞಾನ ಕಾರಣ. ಅದು ಅಜ್ಞಾನನ ಹೋಯ್ತು ಅಂದ್ರೆ ಅತ್ಯಂತ ನಿವೃತ್ತಿ ಆಗ್ತದ ಅಂತ ಹೇಳ್ತಾರೆ. ಮುಂದೆ ಅಜ್ಞಾನ ಮತ್ತು ಜನ್ಮ ಮರಣ ದುಃಖವೆನಿಸಿಕೊಳ್ಳುತ್ತದೆ ಅಂತ ಹೇಳಿದರು. ದುಃಖದೊಳಗೆ ಹೇಳಿದರು. ಇಲ್ಲಿ ಮಿಥ್ಯತ್ವದ ನಿಶ್ಚಯ ರೂಪ ಬಾಧವೇ ನಿವೃತ್ತಿ ಆಯಿತು. ಇದ್ರೊಳಗೆ ಏನು ಹೇಳ್ತಾರಂದ್ರೆ 3 ಹೇಳಿದರು, 3 ಪ್ರಕಾರ ಹೇಳಿದರು. ಹಗ್ಗದಲ್ಲಿ ತೋರುವ ಹಾವು, ಸಿಂಪಿಯಲ್ಲಿ ತೋರುವ ಬೆಳ್ಳಿ, ಮರುಭೂಮಿಯಲ್ಲಿ ತೋರುವ ನೀರು ಸತ್ಯವಾಗಿ ಇರುವುದಿಲ್ಲ, ಭ್ರಾಂತಿಯಿಂದ ಕಾಣುತ್ತವೆ ಅಂತ ಹೇಳ್ತಾರೆ. ನೋಡ್ರಿ, ಹಗ್ಗದಲ್ಲಿ ತೋರುವ ಹಾವು, ಹಗ್ಗದೊಳಗೆ ಹಾವು, ಮತ್ತು ಸಿಂಪಿಯಲ್ಲಿ ತೋರುವ ಬೆಳ್ಳಿ, ಮತ್ತು ಮರುಭೂಮಿಯಲ್ಲಿ ತೋರುವ ಮೃಗಜಲ. ನೋಡ್ರಿ, ಈಗ ನಾವು ಬರಾಕತ್ತಿದ್ದೀವಿ ಅಂತ ತಿಳ್ಕೊರಿ. ಬರೋ ಮುಂದೆ ದಾರಿ ಒಳಗೆ ಒಂದು ಹಗ್ಗ ಬಿದ್ದಿತ್ತು. ಅದು ಹಗ್ಗದ ಜ್ಞಾನ ಪೂರ್ಣ ಆಗಲಿಲ್ಲ ರೀ. ನಮ್ಗೆ ಪೂರ್ತಿ ಹಗ್ಗದ ಜ್ಞಾನ ಆಗಲಿಲ್ಲ. ಅಲ್ಲಿ ಏನು ದೋಷ ಇತ್ತು ಅಂದ್ರೆ ಮಂದ ಅಂಧಕಾರ ದೋಷ ಇತ್ತು. ಈ ಕಡೆ ಕತ್ಲು ಅಲ್ಲ, ಈ ಕಡೆ ಬೆಳಕು ಅಲ್ಲ ಇತ್ತು. ಮಂದ ಅಂಧಕಾರ ದೋಷ ಇತ್ತು. ಅದು ಇದಮ್ ಅನ್ನೋದು ಏನೋ ಒಂದು ಇದೈತಿ ಅನ್ನೋದು ಜ್ಞಾನ ಆಯ್ತು. ಇದಮ್ ಅನ್ನೋವಂಥದ್ದು ಒಂದು ಜ್ಞಾನ ಆಯ್ತು. ಅದು ಏನೈತೆ ಅಂತ ಗೊತ್ತಿಲ್ಲ. ಅದು ಏನಾಯಿತು ಅಂದ್ರೆ ನಮಗೆ ಕತ್ಲಾಗ ಬರೋ ಮುಂದೆ ಹಾವ ಅಂತ ನಮಗಾಯ್ತು. ಹಾವು ಐತಿ ಅಂತ ನಮಗೆ ಭಾಸಾಯ್ತು. ಅದು ಇರೋದೇನದ ರೀ? ಹಗ್ಗದ ರೀ. ಆ ಹಗ್ಗದೊಳಗೆ ಹಾವು ತೋರಿತು. ಅದು ಹಗ್ಗದೊಳಗೆ ಹಾವ ಸತ್ಯವಾಗಿ ಐತೇನ್ರಿ? ಇಲ್ಲ. ಎದರದಿಂದ ತೋರಿತ್ರಿ? ಅದು ಭ್ರಾಂತಿಯಿಂದ ತೋರೈತ್ರಿ ನಮಗೆ. ಹಗ್ಗ ಐತೇನ್ರಿ? ಅದು ಹಗ್ಗಿಲ್ಲ. ಹಾವು ಐತೇನ್ರಿ? ಇಲ್ಲ. ನೋಡ್ರಿ, ಅದು ಹಾವ ಹಗ್ಗದೊಳಗೆ ತೋರ್ಯದ. ಹಾವ ಹಗ್ಗದೊಳಗನ ಯಾಕೆ ತೋರಿತ್ರಿ? ಹಾವ ಹಗ್ಗದೊಳಗನ ಯಾಕೆ ಕಾಣಿಸ್ಬೇಕ್ರಿ? ಬೇರೆ ಭಾಸ ಆಗ್ಬೇಕಾಗಿತ್ತಲ್ರಿ.
ಸಾದೃಶ್ಯ ದೋಷ ಅದ ರೀ. ಸಾದೃಶ್ಯ ದೋಷದ ಯಾಕೆ ಸಾದೃಶ್ಯ ದೋಷದ ಅಂದ್ರೆ ನೋಡ್ರಿ, ಅದು ಹಗ್ಗನು ಏನು ಮಾಡ್ತದ್ರಿ, ಭೂಮಿಗೆ ಭೂಮಿ ಮೇಲೆ ಇರ್ತದೆ, ಅಂಕುಡೊಂಕಾಗಿ ಬಿದ್ದಿರ್ತದೆ ಹಗ್ಗ. ಹಾವನು ಭೂಮಿಗೆ ಹತ್ಕೊಂಡ ಅಂಕುಡೊಂಕಾಗಿ ಬಿದ್ದಿರ್ತದೆ. ಅದಕ್ಕೆ ಇದಕ್ಕೆ ಯಾವ ದೋಷ ಅದ ರೀ? ಸಾದೃಶ್ಯ ದೋಷ ಅದ ರೀ. ಆ ಸಾದೃಶ್ಯ ದೋಷದಿಂದನ ಇದ್ರೊಳಗೆ ಏನು ಕಾಣಿತ್ರಿ? ಹಗ್ಗದಲ್ಲಿ ಹಾವು ಕಾಣಿತ್ರಿ. ಅದು ಹೆಂಗೆ ಕಂಡದ ಅಂತ ಕೇಳಿದ್ರೆ ಸತ್ಯವಾಗಿ ಇಲ್ಲ, ಆದ್ರೂ ಭ್ರಾಂತಿಯಿಂದ ನಮಗೆ ತೋರ್ಯದ ಅಂತ ಹೇಳ್ತಾರೆ. ಭ್ರಾಂತಿಯಿಂದ ತೋರ್ಯದ. ಹಗ್ಗದಲ್ಲಿ ತೋರುವ ಹಾವು ಮತ್ತು ಒಂದೇ ಉದಾಹರಣೆ ಕೊಡಲಿಲ್ಲ ರೀ ಅವರು, ಒಂದೇ ಉದಾಹರಣೆ ಕೊಡಲಿಲ್ಲ. ಆಮೇಲೆ ಏನು ಕೊಟ್ಟರು ಅಂದ್ರೆ ಸಿಂಪಿಯಲ್ಲಿ ತೋರುವ ಬೆಳ್ಳಿ, ಎರಡನೇ ಉದಾಹರಣೆ ಹೇಳಿದರು. ಸಿಂಪಿಯಲ್ಲಿ ತೋರುವ ಬೆಳ್ಳಿ. ಈಗ ನಾವು ಬರ್ತಿದ್ದೀವಿ ರೀ, ಬರೋ ಮುಂದೆ ಮಧ್ಯಾಹ್ನದೊಳಗೆ ಅದು ಮಂದ ಅಂಧಕಾರದೊಳಗೆ ಅದು ತೋರ್ಯದ್ರಿ, ಹಾವು ಕಂಡದ. ಆಮೇಲೆ ಸಿಂಪಿ ಇದು ಬೆಳ್ಳಿ ತೋರ್ಬೇಕಾಗಿತ್ತಂದ್ರೆ ಬಿಸಿಲಿತ್ತು, ಬಿಸಿಲಾಗ ಬರ್ತಿದ್ದೀವಿ, ಬರೋ ಮುಂದೆ ಭಾಳ ಚಂದ ಹೊಳ್ಯಾಕತ್ತಿತ್ತು. ಹೊಳಿ ಮುಂದೆ ಅದೇನಂದೀವಿ ನಾವು? ಬೆಳ್ಳಿ ಅಂತ ನಮಗೆ ಭ್ರಾಂತಿ ಐತ್ರಿ, ತೋರಿತು ಬೆಳ್ಳಿ ಅಂತ ಕಂಡಿತು. ಬೆಳ್ಳಿ ಐತೆ ಅಂತ ನಾವು ತಿಳ್ಕೊಂಡೀವಿ ರೀ. ಅದು ಏನದ ರೀ? ಸಿಂಪಿ ಅದ ರೀ. ಅದು ಸಿಂಪಿ ನೀಲಪೃಷ್ಠ ತ್ರಿಕೋನ ಮೂರದದ ಹಿಂದಿಂದ ಬೆನ್ನದ ಜ್ಞಾನ ಆಯ್ತಂದ್ರೆ ಅದರೊಳಗಿಂದು ಹೋಗ್ತದ ರೀ ಅದು. ಬೆಳ್ಳಿದು ಜ್ಞಾನ ಹೋಗ್ತದ. ಇಲ್ಲಿ ಇದನ್ನೊಂದು ಉದಾಹರಣೆ ಕೊಟ್ಟರು, ಯಾವುದು? ಸಿಂಪಿಯಲ್ಲಿ ತೋರುವ ಬೆಳ್ಳಿ ಅಂತ ಅಂದರು. ಇನ್ನೊಂದು ಉದಾಹರಣೆ ಕೊಟ್ರಿ ಇಲ್ರಿ, ಯಾವುದ್ರಿ? ಮರುಭೂಮಿ ಒಳಗಿರುವಂಥ ಮೃಗಜಲ, ಅದನ್ನು ಕೊಟ್ಟರು. ಮರುಭೂಮಿ ಒಳಗೆ ಮೃಗಜಲ ಭಾಳ ಬಿಸಿಲಾಗ ಮರುಭೂಮಿ ಕಡೆ ಒಂದೊಂದು ಕಡೆ ಈ ಕಡೆ ಕಾಣಿಸ್ತದ್ರಿ ಬಿಸಿಲಾಗ. ಆ ಬಿಸಿಲಾಗ ಏನಾಗ್ತದಂದ್ರೆ ನೀರು ಹರಿದಂಗೆ ಕಾಣಿಸ್ತದ್ರಿ. ನೀರು ಹರಿದಂಗೆ ಕಾಣಿಸ್ತದ ಕರೆ, ಆದ್ರೆ ಅಲ್ಲಿ ನೀರು ಇರಂಗಿಲ್ಲ ರೀ. ನೀರು ಅದಾವನ್ರಿ ಅಲ್ಲಿ, ಬರೀ ನೀರು ಹರಿದಂಗೆ ಅಟ್ಟೆ ಕಾಣಿಸ್ತದ ರೀ, ನೀರ ಇಲ್ಲ ರೀ. ಅದು ಅಧ್ಯಾಸ ಭ್ರಾಂತಿಯಿಂದ ಕಾಣ್ತದ ರೀ, ಭ್ರಾಂತಿಯಿಂದ ಕಾಣಿಸ್ತದ ಅಂತ ಹೇಳ್ತಾರೆ. ಸತ್ಯವಾಗಿ ಇಲ್ಲವೇ ಇಲ್ಲ, ಸತ್ಯವಾಗಿ ಇರುವುದಿಲ್ಲ, ಅದು ಇಲ್ಲ. ಆದ್ರೆ ಭ್ರಾಂತಿಯಿಂದ ಕಾಣಿಸ್ತದ ಅಂತ ಹೇಳಿದರು. ನೋಡ್ರಿ, ಇದ್ರೊಳಗೆ 3 ಉದಾಹರಣೆ ಕೊಟ್ಟರು. ಒಂದು ಹಗ್ಗದಲ್ಲಿ ತೋರುವ ಹಾವು, ಮತ್ತು ಸಿಂಪಿಯಲ್ಲಿ ತೋರುವ ಬೆಳ್ಳಿ, ಮರುಭೂಮಿಯಲ್ಲಿ ತೋರುವ ಮೃಗಜಲ. ಇವು 3 ಏನದವ್ರಿ? ಭ್ರಾಂತಿಯಿಂದ ಕಂಡವ್ರಿ. ಇದ್ರೊಳಗೆ ಮರುಭೂಮಿಯಲ್ಲಿ ತೋರುವ ಮೃಗಜಲ, ಇವು ಒಂದೇ ಉದಾಹರಣೆ ಹೇಳಬೇಕಾಗಿತ್ತಲ್ಲ, ಯಾವುದರೇ ಒಂದು ಹೇಳಬೇಕಾಗಿತ್ತು. ಈ 3 ಉದಾಹರಣೆ ಯಾಕೆ ಹೇಳಿದರು ಅಂತ ಕೇಳಿದ್ರೆ, ಒಂದು ಏನಾಗ್ತದ? ನಿವೃತ್ತಿ ಆಗ್ತದ್ರಿ. 2 ಜ್ಞಾನ ಆದ ಬಳಿಕ ನಿವೃತ್ತಿ ಆಗ್ತದೆ. ನೋಡ್ರಿ, ಸಿಂಪಿ, ಆ ಸಿಂಪಿ ಒಳಗೆ ಬೆಳ್ಳಿ, ಆ ಸಿಂಪಿ ಜ್ಞಾನ ಆಯ್ತಂದ್ರೆ ಏನಾಗ್ತದ್ರಿ? ಅದು ಬೆಳ್ಳಿ ಜ್ಞಾನ ನಿವೃತ್ತಿ ಆಗ್ತದೆ ಇಲ್ರಿ. ಆಮೇಲೆ ಹಗ್ಗದೊಳಗೆ ಹಾವು ತೋರ್ತದ. ಈ ಹಗ್ಗದೊಳಗೆ ಹಾವು ತೋರಿತಂದ್ರೆ ಅದು ಹಗ್ಗದ ಜ್ಞಾನ ಆಯ್ತಂದ್ರೆ ಹಾವ ಹೋಗ್ತದ, ನಿವೃತ್ತಿ ಆಗ್ತದ ರೀ ಅದು. ಅದಕ್ಕೆ ಈ ಪ್ರಪಂಚ ಜ್ಞಾನ, ಈ ಪ್ರಪಂಚ ಏನದ ಅಂತ ಕೇಳಿದ್ರೆ ಪರಬ್ರಹ್ಮ ಸ್ವರೂಪದೊಳಗೆ ಅಧ್ಯಾಸದಿಂದ ಭ್ರಾಂತಿಯಿಂದ ತೋರಾಕತ್ತದ ಅಂತ ಹೇಳ್ತಾರೆ ರೀ ಅವರು. ಇದು ಭ್ರಾಂತಿಯಿಂದ ತೋರಾಕತ್ತದ. ಆದ್ರೆ ಈ ಪರಬ್ರಹ್ಮ ವಸ್ತುವಿನ ಪರಮಾತ್ಮ ಅಂದ್ರೆ ಬ್ರಹ್ಮ ಸ್ವರೂಪ ಜ್ಞಾನ ಆಯಿತು ಅಂದ್ರೆ ಈ ಪ್ರಪಂಚ ನಿವೃತ್ತಿ ಆಗ್ತದನ್ರಿ. ಕಣ್ಣಿಗೆ ಕಾಣಿಸ್ತದಿಲ್ರಿ ಅದು. ಹಾವ ಮತ್ತು ಸಿಂಪಿ ಏನಾಗ್ತದ್ರಿ? ಅಲ್ಲಿ ನಿವೃತ್ತಿ ಆಗ್ತದ್ರಿ ಅದು. ಹಾವ ಮತ್ತು ಇದು ಸಿಂಪಿಯಲ್ಲಿ ಬೆಳ್ಳಿ ಮತ್ತು ಏನು ತೋರ್ತದಲ್ರಿ, ಇಲ್ರಿ ಕರೆಂಟ್ ಬಂತ್ರಿ, ಅದು ನಿವೃತ್ತಿ ಆಗ್ತದ್ರಿ. ಆದ್ರೆ ಇದ್ರೊಳಗೆ ಇವು ನಿವೃತ್ತಿ ಆಗಲ್ಲ. ಅದಕ್ಕೆ ಇದು ಏನೈತಿ ಅಂತ ಕೇಳಿದ್ರೆ 3ನೇ ಉದಾಹರಣೆ ಕೊಟ್ರಲ್ರಿ, ಯಾವುದ್ರಿ? ಮರುಭೂಮಿ ಒಳಗೆ ಮೃಗಜಲ ಅಂತದ ರೀ. ಮರುಭೂಮಿ ಒಳಗೆ ಮೃಗಜಲ, ಆ ಮರುಭೂಮಿ ಒಳಗೆ ಮೃಗಜಲ ತೋರ್ತದಲ್ರಿ, ಅದು ನೀರು ಇಲ್ಲಂದ್ರೂ ಏನಾಗ್ತದ್ರಿ? ನೀರು ಇಲ್ಲಂದ್ರೂ ಕಾಣಿಸ್ತದ್ರಿ. ತೋರೋದು ಬಿಡಂಗಿಲ್ರಿ ಅದು. ತೋರೋದು ಬಿಡ್ತದೇನ್ರಿ? ತೋರೋದು ಬಿಡಂಗಿಲ್ಲ. ಇವು 2 ಏನು ಮಾಡ್ತಾವ್ರಿ? ಅಧಿಷ್ಠಾನದ ಜ್ಞಾನ ಆದ ಬಳಿಕ ನಿವೃತ್ತಿ ಆಗಿಬಿಡ್ತದ್ರಿ. ಆದ್ರೆ ಅದು ಏನಾಗ್ತದ್ರಿ? ಮರುಭೂಮಿ ಒಳಗೆ ಮೃಗಜಲ ಏನಾಗ್ತದ್ರಿ? ಅದು ಇಲ್ಲಂದ್ರೂ ಕಣ್ಣಿಗೆ ಕಾಣಿಸ್ತದ. ಅದಕ್ಕೆ ಸೋಪಾಧಿಕ ಅಧ್ಯಾಸ ಅಂತ ಕರೀತಾರೆ. 2 ಅದಾವ್ರಿ. ಒಂದು ನಿರುಪಾಧಿಕ ಅಧ್ಯಾಸ, ಇನ್ನೊಂದು
ಹಾಂ ರೀ, ಸೋಪಾಧಿಕ ಅಧ್ಯಾಸ ಅಂತ ಕರೀತಾರೆ ರೀ. ನಿರುಪಾಧಿಕ ಅಧ್ಯಾಸ ಅಂದ್ರೆ ಏನ್ರಿ? ಅದು ಅಧಿಷ್ಠಾನದ ಜ್ಞಾನ ಆದ ಬಳಕ ರೀ ಏನಾಗ್ತದ್ರಿ, ಹಾವ ಮತ್ತು ಬೆಳ್ಳಿ ಇವು ನಿವೃತ್ತಿಯಾಗಿ ಹೋಗ್ತಾವ್ರಿ. ಆಮೇಲೆ ಇದು ಏನದಲ್ರಿ, ಮರುಭೂಮಿ ಒಳಗೆ ಮೃಗಜಲ ಅಧಿಷ್ಠಾನ ಜ್ಞಾನ ಆದರೂ ಅದು ಏನಾಗ್ತದ ಕಣ್ಣಿಗೆ ಮಿಥ್ಯವಾಗಿ ಕಾಣಿಸ್ತದ, ಮಿಥ್ಯಾ ರೂಪದಿಂದ ಕಾಣಿಸ್ತದ ಅಂತ ಹೇಳ್ತಾರೆ. ಅದಕ್ಕೆ 3 ಉದಾಹರಣೆ ಕೊಟ್ಟರು. ಭ್ರಾಂತಿಯಿಂದ ಕಾಣುವ ಹಾವು, ಬೆಳ್ಳಿ, ನೀರು ವಾಸ್ತವಿಕವಾಗಿ ಹಗ್ಗದಲ್ಲಿ, ಸಿಂಪಿಯಲ್ಲಿ, ಮರಳ ಭೂಮಿಯಲ್ಲಿ ಇರುವುದಿಲ್ಲ. ಅವುಗಳ ತೋರಿಕೆ ಮಾತ್ರ ಇರುತ್ತವೆ. ಬರೇ ತೋರಿಕೆ ಮಾತ್ರ ಅದ ರೀ, ಅದರೊಳಗೆ 3 ತೋರಿಕೆ ಮಾತ್ರವಿರುತ್ತದೆ. ಇಂಥ ತೋರಿಕೆ ಮಾತ್ರ ಇರುವ ಪದಾರ್ಥಗಳಿಗೆ ಮಿಥ್ಯಾ ಪದಾರ್ಥವೆನ್ನುತ್ತಾರೆ. ಇವಕ್ಕೆ ಏನಂತ ಕರೀತಾರೆ? ಮಿಥ್ಯಾ ಪದಾರ್ಥ ಅಂತ ಕರೀತಾರೆ. ಇಂಥ ಮಿಥ್ಯೆಯಾದ ಪದಾರ್ಥಗಳು ತ್ರಿಕಾಲದಲ್ಲಿ ಅಂದ್ರೆ 3 ಕಾಲದಲ್ಲಿ. 3 ಕಾಲ ಯಾವುದ್ರಿ? ತೋರುವಕ್ಕಿಂತ ಪೂರ್ವದಲ್ಲಿ, ತೋರುವ ಕಾಲದಲ್ಲಿ ಮತ್ತು ಅಧಿಷ್ಠಾನದ ಜ್ಞಾನದ ನಂತರದಲ್ಲಿ ಇರುವುದೇ ಇಲ್ಲವೆಂದು ಅನುಭವದಲ್ಲಿ ಬರುತ್ತದೆ. ನೋಡ್ರಿ, 3 ಕಾಲದೊಳಗ್ರಿ. ಮೊದಲ ಹಗ್ಗದೊಳಗೆ ಹಾವು, ತೋರುಕ್ಕಿಂತ ಪೂರ್ವದಲ್ಲಿ, ತೋರುಕ್ಕಿಂತ ಮೊದಲು ಹಾವಿತ್ತನ್ರಿ? ಇಲ್ಲ. ಅಧಿಷ್ಠಾನ ಆ ಕಾಣಿಸು ಮುಂದ್ರಿ ಅಂದ್ರೆ ವರ್ತಮಾನ ಕಾಲದಲ್ಲಿ ಹಗ್ಗದೊಳಗೆ ಹಾವ ಐತೇನ್ರಿ? ಇಲ್ಲ. ಮತ್ತು ಭ್ರಾಂತಿ ನಿವೃತ್ತಿ ಕಾಲದೊಳಗ್ರಿ ಹಗ್ಗದೊಳಗೆ ಹಾವ ಇಲ್ಲ. 3 ಕಾಲದಲ್ಲಿ ತೋರಿಕೆ ಮಾತ್ರ ಅದ ರೀ, ಬರೇ ತೋರ್ತದ, ಆದ್ರೆ ಸತ್ಯವಾಗಿ ವಾಸ್ತವವಾಗಿ ಇರುವುದಿಲ್ಲ ಅಂತಂದರು. ಆಗ ತೋರುವ ಮಿಥ್ಯೆಯಾದ ಪದಾರ್ಥಗಳು ಇರುವುದೇ ಇಲ್ಲವೆಂದು ಯಾವ ನಿಶ್ಚಯ ಉಂಟಾಗುತ್ತದೆಯೋ ಆ ನಿಶ್ಚಯವೇ ಆ ಪದಾರ್ಥದ ಬಾಧೆಯಾಗಿರುವುದು. ಇಂಥ ಬಾಧವೇ ಇಲ್ಲಿ ನಿವೃತ್ತಿ ಶಬ್ದದ ಅರ್ಥವಾಗಿದೆ ಅಂತ ಹೇಳಿದರು. ಅದೇ ಏನದ ಅಂತ ಕೇಳಿದ್ರೆ ನಿವೃತ್ತಿ ಶಬ್ದದ ಅರ್ಥದ ಅಂತ ಹೇಳ್ತಾರೆ, ಅರ್ಥವಾಗಿದೆ. ಹೀಗೆಯೇ ಅಧಿಷ್ಠಾನವಾದ ಪರಬ್ರಹ್ಮನ ಜ್ಞಾನವಾದ ಮೇಲೆ ತೋರುವ ಈ ಪ್ರಪಂಚದ ಬಾಧವಾಗುತ್ತದೆ. ಎಲ್ಲವೂ ಪರಬ್ರಹ್ಮದ ಸ್ವರೂಪವಾಗಿಯೇ ಎಂದು ಅನುಭವ ಉಂಟಾಗಿ ಜೀವನು ಪರಮಸುಖಿಯಾಗುವನು. ಆತನಿಗೆ ಎಲ್ಲದರಲ್ಲಿ ಬ್ರಹ್ಮಸ್ವರೂಪವೇ ಆಗುವುದು. ಇಲ್ಲಿ ನೋಡ್ರಿ, ಅಧಿಷ್ಠಾನದ ಜ್ಞಾನ ಆದ ಬಳಕ ಇಲ್ಲಿ ಅಧಿಷ್ಠಾನ ಯಾವುದ್ರಿ? ಬ್ರಹ್ಮಸ್ವರೂಪ. ಹಾಂ, ಈ ಅಧಿಷ್ಠಾನ ಬ್ರಹ್ಮಸ್ವರೂಪದಲ್ಲಿ ಈ ಪ್ರಪಂಚ ಏನಾಗ್ಯದ್ರಿ? ಅಧ್ಯಾಸ ಆಗ್ಯದ, ತೋರಾಕತ್ತದ, ಕಾಣಾಕತ್ತದ್ರಿ, ಅಧ್ಯಾಸ ಆಗ್ಯದ. ಯಾವಾಗ ಅಧಿಷ್ಠಾನ ಬ್ರಹ್ಮಸ್ವರೂಪದ ಜ್ಞಾನ ಆಗ್ತದಲ್ರಿ, ಜ್ಞಾನ ಆಯಿತು ಅಂದ್ರೆ ಏನಾಗ್ತದ್ರಿ? ಹಾಂ, ಎಲ್ಲದರಲ್ಲಿ ಬ್ರಹ್ಮ ದರ್ಶನ ಆಗ್ತದ್ರಿ. ಆದ್ರೆ ಅಧಿಷ್ಠಾನ ಜ್ಞಾನ ಆದ ಬಳಕ ಆಧಾರ ಆ ಬ್ರಹ್ಮ, ಆದೇಯ ಈ ಮಾಯೆ ಅಂತ ಹೇಳ್ತಾರೆ. ಆಧಾರ ಬ್ರಹ್ಮ ಸ್ವರೂಪದಲ್ಲಿ ಇದು ಏನಾಗ್ಯದ್ರಿ? ಮಾಯೆ ಅಂದ್ರೆ ಪ್ರಪಂಚ ತೋರಾಕತ್ತದ್ರಿ. ಯಾವಾಗ ಪರಬ್ರಹ್ಮ ಸ್ವರೂಪ ಅಂದ್ರೆ ಆ ಬ್ರಹ್ಮ ಸ್ವರೂಪ ಜ್ಞಾನ ಆದ ಬಳಕ್ರಿ ಈ ಪ್ರಪಂಚ ಮಿಥ್ಯಾಗಿ ಕಾಣಿಸ್ತದ, ಮಿಥ್ಯಾಗಿ ತೋರ್ತದ. ಅಂದ್ರೆ ಅಧಿಷ್ಠಾನದ ಜ್ಞಾನ ಆದ ಬಳಕ ಎಲ್ಲಿ ನೋಡಿದ್ರು ಅದಕ್ಕೆ ಹೇಳಿದ್ರು, ವಿಶ್ವತೋ ಚಕ್ಷು ನಿನೇ ದೇವ, ವಿಶ್ವತೋ ಬಾಹು ನಿನೇ ದೇವ ಅಂತ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಮನಸ್ಸು ಹರಿತದ ಅಲ್ಲೆಲ್ಲಿ ಬ್ರಹ್ಮಸ್ವರೂಪ ಆಗ್ತದಂತ, ಬ್ರಹ್ಮ ದರ್ಶನ ಆಗ್ತದಂತ. ಯಾವಾಗ್ರಿ? ಅಧಿಷ್ಠಾನದ ಜ್ಞಾನ ಆದ ಬಳಕ. ಅಧಿಷ್ಠಾನದ ಜ್ಞಾನ ಆದ ಬಳಕ ಇದು ತಾನೇ ಪ್ರಪಂಚ ಮಿಥ್ಯೆಯಾಗಿ ತೋರ್ತದ. ಹೆಂಗೆ ಮಿಥ್ಯೆಯಾಗಿ ತೋರ್ತದ ರೀ? ಸೋಪಾಧಿಕ ಅಧ್ಯಾಸದಿಂದ ತೋರ್ತದ, ನಿರುಪಾಧಿಕ ಅಧ್ಯಾಸ ಅಲ್ಲ. ಇಲ್ಲಿ ಸೋಪಾಧಿಕ ಅಧ್ಯಾಸ ಅಂತ ಹೇಳ್ತಾರೆ. ಇನ್ನು 8ನೇದು ಟಿಪ್ಪಣಿ ಪ್ರಶ್ನೆ ಇಲ್ಲೇ ಅದ ರೀ. ಪರಮ ಪ್ರೇಮದ ವಿಷಯವು ಪರಮಾನಂದವಾಗಿದೆ. ಆನಂದ ರೂಪ ಶುದ್ಧ ಆತ್ಮ ಚೈತನ್ಯ ಪರಮಾನಂದ ಶಬ್ದಕ್ಕೆ ಅರ್ಥ ಅಂತ ಹೇಳಿದರು. ಪರಮ ಪ್ರೇಮಕ್ಕೆ ವಿಷಯ ಯಾವುದದ ರೀ? ಪರಮಾನಂದ ಅಂತ ಹೇಳ್ತಾರೆ. ಪರಮ ಪ್ರೇಮಕ್ಕೆ ಯಾವುದು ಪರಮವಾಗಿ ಪ್ರೀತಿ ಇರ್ತದಲ್ರಿ
ಅದಕ್ಕೇನೆ ಅದೇ ಏನದ ಅಂತ ಕೇಳಿದ್ರೆ ಆನಂದ ಸ್ವರೂಪ ಅದ ಅಂತ ಹೇಳಿದರು. ಇದ್ರೊಳಗೆ ಯಾವುದು ಪರಮ ಪ್ರೀತಿ ಅದ ರೀ? ನಮಗೆ ಪರಮವಾಗಿ ಪ್ರೀತಿ ಇರ್ಬೇಕಲ್ರಿ. ಅದು ಯಾವುದದ ಅಂತಂದ್ರೆ ನೋಡ್ರಿ, ನಮಗೆ ಮೊದಲು ಭಾಳ ಪ್ರೀತಿ ಎಲ್ಲಿರ್ತದ ಅಂದ್ರೆ, ಎಲ್ಲಿತ್ತು ಅಂದ್ರೆ ಹಾಗೆ ದುಡ್ಡು ಗಳಿಸ್ಬೇಕು ಅಂಥೇಳಿ ಮೊದಲ ಪ್ರೀತಿ ದುಡ್ಡಿನ ಮ್ಯಾಲಿತ್ತು. ಭಾಳ ದುಡ್ಡು ಗಳಿಸಿದ ಎಲ್ಲ ಮಾಡಿದ. ಆಮೇಲೆ ಏನಾಯಿತು ಅಂದ್ರೆ, ಆ ದುಡ್ಡು ಗಳಿಸಿದ ಮಗ ಒಂದು ಏನೋ ಕೆಟ್ಟ ಕೆಲಸ ಮಾಡಿದ, ಜೈಲಿಗೆ ಹೋದ್ರಿ. ಜೈಲಿಗೆ ಹೋದ ಬಳಿಕ ಆ ಪ್ರೀತಿ ಎಲ್ಲಿತ್ತು ರೀ? ಮೊದಲು ದುಡ್ಡಿನ ಮ್ಯಾಲಿತ್ತು. ಅವ ಏನಂದ್ರೆ, ಇಲ್ಲ ಏನು ಯಾಕೆ ಖರ್ಚಾಗ್ಲಿ, ಎಷ್ಟು ಯಾಕೆ ಖರ್ಚಾಗಲಿ, ನನ್ನ ಮಗ ಉಳಿಲಿ, ಆಮೇಲೆ ಏನು ಯಾಕೆ ಖರ್ಚಾಗಲಿ ತಗೋರಿ, ನನ್ನ ಮಗನ ಉಳಿಸ್ರಿ ಅಂಥೇಳಿ ಮೊದಲು ದುಡ್ಡಿನ ಮ್ಯಾಲಿತ್ತು ಪ್ರೀತಿ. ಆಮೇಲೆ ಎಲ್ಲಿ ಬತ್ರಿ? ಮಗನ ಮ್ಯಾಲೆ ಬತ್ತು. ಮಗನ ಮ್ಯಾಲೆ ಪ್ರೀತಿ ಬತ್ತು. ಆಮೇಲೆ ಮಗನ ಮ್ಯಾಲೆ ಪ್ರೀತಿ ಬತ್ತು. ಅದು ಪ್ರೀತಿ ಮಗನ ಮ್ಯಾಲೆ ಬತ್ತು. ಆಮೇಲೆ ಏನಾಯಿತು ಅಂತ ಕೇಳಿದ್ರೆ, ಏನೋ ಒಂದು ಭಾಳ ಬರಗಾಲ ಬತ್ತು, ಮನ್ಯಾಗ ಏನೂ ಇಲ್ಲ ಆತ್ರಿ. ಭಾಳ ಕಷ್ಟ ನಡೀತು ತಂದೆ ತಾಯಿದು. ಆವಾಗ ಏನ್ರಿ ನಿಮಗೆ ಇಷ್ಟು ಬಡತನ ಬತ್ತು, ಎಲ್ಲರ ನಿಮ್ಮ ಮಗಗೆ ಜೀತ ಇಡ್ರಿ, ನೀವು ಆರಾಮಿರ್ತೀರಿ ಅಂದರು. ಮಗನ ಮೇಲೆ ಪ್ರೀತಿ ಎಲ್ಲಿ ಹೋತ್ರಿ? ಅದ ತನ್ನ ಮೇಲೆ ಬತ್ತು. ತನ್ನ ಮೇಲೆ ಬತ್ರಿ. ಮಗನ ಮೇಲೆ ಪ್ರೀತಿ ತನ್ನ ಮೇಲೆ ಬತ್ತು. ಅದರೊಳಗೆ ತನ್ನ ಮೇಲಿನೂ ಪ್ರೀತಿ ಎಲ್ಲಿ ಇರ್ತದೆ ನೋಡ್ರಿ? ಮೊದಲ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಅದಾವ್ರಿ. ಇಲ್ಲಿ ಅವು ಏನು ಮಾಡ್ತಾನಂದ್ರೆ, ಕರ್ಮೇಂದ್ರಿಯ ಮೇಲೆ ಪ್ರೀತಿ ಬರ್ತದ್ರಿ. ತನ್ನ ಒಳಗೆ ಶರೀರ ಒಳಗೆ ಕರ್ಮೇಂದ್ರಿಯ ಮೇಲೆ ಪ್ರೀತಿ ಬರ್ತದೆ. ಯಾರೇ ಹೊಡ್ಯಾಕೆ ಬಂದ್ರೆ ಏನು ಮಾಡ್ತಾರ್ರಿ? ಹೋಗಿ ಎದುರು ಯಾರೂ ಹೋಗಲ್ರಿ. ಕಣ್ಣಿಗೆ ಹೊಡೀರಿ, ಅಂತ ತಲೆಗೆ ಹೊಡೀರಿ ಅಂತ ಎದುರು ಹೋಗಂಗಿಲ್ಲ. ಎಲ್ಲ ಮುಚ್ಕೊಂಡು ಬೆನ್ನಿಗೆ ಹೊಡೀರಿ ಅಂತ ಹೇಳ್ತಾರೆ. ಹಂಗೆ ಏನಾಗ್ತದಂದ್ರೆ ತನ್ನ ಮೇಲೆ ಪ್ರೀತಿ ಬರ್ತದ್ರಿ. ತನ್ನ ಶರೀರ ಮೇಲೆ ಪ್ರೀತಿ ಬರ್ತದೆ. ಅದೇ ತನಗೆ ಏನಾಯಿತು ಅಂತ ಕೇಳಿದ್ರೆ, ಏನೋ ಒಂದು ರೋಗ ಬತ್ರಿ, ಕಣ್ಣಿಗೇನೋ ಆಯಿತು, ಇಲ್ರಿ ಈ ಕಣ್ಣು ತೆಗಿಬೇಕ್ರಿ, ನೀವು ಉಳಿತೀರಿ ಅಂದ. ಆ ಕಣ್ಣಿನ ಮೇಲೂ ಪ್ರೀತಿ ಕಡಿಮೆ ಆತ್ರಿ. ಅದು ಪ್ರೀತಿ ಹೋಯ್ತ್ರಿ. ಆ ಪ್ರೀತಿನೂ ಹೋಯ್ತು. ಎಲ್ಲಿ ಬತ್ತು ಅಂತ ಕೇಳಿದ್ರೆ, ಏನಾರೇ ಆಗಲ್ರಿ, ಕಣ್ಣಾರೇ ಹೋಗಲಿ, ಕಾಲಾರೇ ಹೋಗಲಿ, ಕೈಯಾರೇ ಹೋಗಲಿ, ಏನಾದರೂ ನನ್ನ ಪ್ರಾಣ ಉಳಿತದ್ರಿ, ಪ್ರಾಣ ಅಟ್ಟು ಉಳಿಸ್ಬಿಡ್ರಿ ಅಂತ ಅಂತಾರೆ. ಪ್ರಾಣದ ಮೇಲೆ ಬತ್ರಿ ಪ್ರೀತಿ. ಆಮೇಲೆ ಅದು ಪ್ರಾಣದ ಮೇಲೆ ಪ್ರೀತಿ ಹಂಗೆ ಉಳಿಯಂಗಿಲ್ರಿ. ಅದು ಸ್ಥಿರವಾಗಿ ಹಂಗೆ ಉಳಿತದನ್ರಿ? ಇಲ್ಲ. ಭಾಳ ರೋಗದಿಂದ ನರಳಾಕತ್ತೀವ್ರಿ, ಒದ್ದಾಡಕತ್ತೀವು. ಆಮೇಲೆ ಏನಂತಾರ್ರಿ? ನಾ ಸತ್ರ ಆರಾಮಿರ್ತದೆ ನೋಡ್ರಿ ಅಂದ. ಏನಿಲ್ರಿ, ದೋಸ್ತನ ಮುಂದೆ ಹೇಳಾಕತ್ತಿದ್ದೆ, ಏನಿಲ್ರಿ ಕಣ್ಣು ತೆಗೆದ್ರು ಎಲ್ಲ ಮಾಡಿದ್ರೆ ಕರೆ ಒಟ್ಟು ಆರಾಮಾಗ್ಲಿಲ್ರಿ, ಹಂಗಾರೆ ಮಾಡಿ ನಾ ಸತ್ರ ಆರಾಮ ಇರ್ತನಂತ ಅಂತಾರಲ್ರಿ. ನಮ್ಗೆ ಗೊತ್ತದ ನೋಡ್ರಿ, ಸತ್ತ ಬಳಕ ನಾ ಇರ್ತನಂತ ಗೊತ್ತದ ರೀ. ಅದಕ್ಕೆ ಈ ಪ್ರೀತಿ ಏನದ ಅಂತ ಕೇಳಿದ್ರೆ ಪರಮ ಪ್ರೇಮ. ಎಲ್ಲಿ ಪರಮ ಪ್ರೇಮ ಪರಮಾನಂದ ಅಂತ ಹೇಳ್ತಾರ್ರಿ ಇಲ್ಲಿ. ಆಮೇಲೆ ಮುಂದೆ ಹೇಳಿದರು ಇಲ್ಲಿ 9ನೇದ್ರಿ, ಕಂಠಾಭರಣ. ಇಲ್ಲಿ ಕಂಠಾಭರಣ ನ್ಯಾಯದಂತೆ ನಿತ್ಯ ಪ್ರಾಪ್ತವಾಗಿರುವುದು ಪ್ರಾಪ್ತಿ ಎಂದು ಹೇಳಲಾಗಿದೆ. ಪ್ರಾಪ್ತಿ ಅನ್ನೋದ್ರ ಮೇಲೆ ಟಿಪ್ಪಣಿ ಒಂದದಲ್ರಿ, ಪರಮಾನಂದದ ಪ್ರಾಪ್ತಿ ಅಂತ ಮೊದಲು ಐತೆ ನೋಡ್ರಿ. ಅಲ್ಲಿ ಪರಮಾನಂದ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಐತಲ್ರಿ. ಆ ಪ್ರಾಪ್ತಿ ಮ್ಯಾಲ ಒಂದು ಟಿಪ್ಪಣಿ ಅದ ರೀ. ಅದು ಟಿಪ್ಪಣಿ ನೋಡ್ರಿ. ಪ್ರಾಪ್ತಿ ಅಂದ್ರೆ 2 ಅದಾವ್ರಿ. ಪ್ರಾಪ್ತಿ ಒಳಗೆ 2 ಪ್ರಕಾರ ಪ್ರಾಪ್ತಿ ಅದಾವ. 2 ಪ್ರಕಾರ ಪ್ರಾಪ್ತಿ ಯಾವುದು ಅಂತ ಕೇಳಿದ್ರೆ, ಒಂದು ಪ್ರಾಪ್ತ ರೂಪ ಪ್ರಾಪ್ತಿ, ಇನ್ನೊಂದು ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತದವ್ರಿ. ಪ್ರಾಪ್ತ ರೂಪ ಪ್ರಾಪ್ತಿ ಅಂದ್ರೆ ಏನು? ಪ್ರಾಪ್ತ ರೂಪ ಪ್ರಾಪ್ತಿ ಅಂದ್ರೆ, ನಮ್ಮ ಮನ್ಯಾಗ ಏನೋ ಸಾಮಾನು ಇಲ್ರಿ, ಅಥವಾ ನಿಮ್ಮ ಕೈಯಾಗ ಪುಸ್ತಕ ಇದ್ದಿದ್ದಿಲ್ಲ ಅಂತ ತಿಳ್ಕೋರಿ. ಇಲ್ಲ, ಅಪ್ರಾಪ್ತ ಇದ್ದಿದ್ದಿಲ್ರಿ, ಆಮೇಲೆ ಏನಾಯ್ತು ತೊಗೊಂಬಂದು ಹೋಗಿ ಏನಾಯ್ತು ಪ್ರಾಪ್ತ ಆಯಿತು. ಇದ್ದಿದ್ದಿಲ್ಲ ತೊಗೊಂಬಂದೀವ್ರಿ, ಪ್ರಾಪ್ತ ಆಯಿತು. ಮೊದಲು ಅಪ್ರಾಪ್ತ ಇತ್ತು, ಆಮೇಲೆ ತೊಗೊಂಬಂದೀವು, ಪ್ರಾಪ್ತ ಆಯಿತು. ಇದಕ್ಕೇನಂತಾರೆ? ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಕರೀತಾರೆ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಪ್ರಾಪ್ತ ರೂಪ ಪ್ರಾಪ್ತಿ. ಅದು ಐತಿ ನಮಗೆ ಮರಿವಾಗ್ಯದ್ರಿ. ಇದಕ್ಕೆ ಏನಂತಾರು ಅಂದ್ರೆ ಅಪ್ರಾಪ್ತ ರೂಪ
ಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಹೇಳ್ತಾರೆ. ಈಗ ನೋಡ್ರಿ, ಪ್ರಾಪ್ತದ ನಾವು ಬಾವಿ ತೆಗಿತಾರ, ಬೋರ್ ತೆಗಿತಾರ, ಬೋರ್ ನೀರು ತೆಗಿತಾರ, ಬಾವಿ ತೆಗಿತಾರಲ್ಲ. ನಾವೇನಂತೀವ್ರಿ, ಆಳ ಹಾಡಿದ ಬಳಕ ಬೋರ್ ಬಾವಿ ತೆಗದ ಇಲ್ರಿ ನೀರ ಬಿದ್ದು ನೋಡ್ರಿ ಅಂತೀವಿ ನಾವು. ನೀರು ಬಿದ್ದು ಅಂತೀವಿಲ್ರಿ, ನೀರು ಬೀಳಾಕ ಎಲ್ಲಿದಾರ ತಂದು ಹಾಕಿರೇನ್ರಿ ನೀರು? ನಾವೇನಂತೀವ್ರಿ ಮತ್ತು, ನೀರು ಬಿದ್ದು ರೀ ಭಾಳ ಚಲೋ ನೀರು ಬಿದ್ದಾವ್ರಿ ಅಂತ. ಮ್ಯಾಲಿನೂ ಬಿದ್ದು ಅನ್ರಿ ನೀರು. ನಾವೇನು ಮಾಡೀವ್ರಿ, ಬರೇ ಮ್ಯಾಲಿಂದು ಮಣ್ಣು ತೆಗ್ದೀವ್ರಿ. ಮೊದಲು ನೀರು ಸ್ವತಃ ಸಿದ್ಧ ಇದ್ದು ರೀ ನೀರ, ಬರೇ ಮ್ಯಾಲಿಂದು ಮಣ್ಣ ತೆಗ್ದೀವ್ರಿ. ಆ ಮಣ್ಣು ತೆಗ್ದೀವಿ, ಅವು ನೀರ ಸ್ವತಃ ಸಿದ್ಧ ಅದಾವ್ರಿ ನೀರಲ್ಲಿ. ಹಂಗೆ ಪ್ರಾಪ್ತ ರೂಪ ಪ್ರಾಪ್ತಿ, ಈ ಪ್ರಾಪ್ತನ ಅದ ಪರಬ್ರಹ್ಮ ಸ್ವರೂಪ ಏನದ ಅಂತ ಕೇಳಿದ್ರೆ ನಾವೇ ಅದೀವಿ. ಅದಕ್ಕೆ ಮರ್ತೀವಿ ನಾವು. ಆ ಮರ್ತೀವಿ, ಅದು ಪ್ರಕಟ ಆಯ್ತಂದ್ರೆ ಪ್ರಾಪ್ತಿ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆ ಹೇಳಿದ್ರಿ. ಅದು ಉದಾಹರಣೆ ಏನು ಹೇಳಿದರು ಅಂತ ಕೇಳಿದ್ರೆ, ಹಿಂಗೆ ಒಬ್ಬಾಕಿ ಹೆಣ್ಮಗಳು ಹೊಸದಾಗಿ ಮದುವೆ ಆಗಿತ್ತಂತ. ಮದುವೆ ಆದ ಬಳಿಕ ಗಂಡನ ಮನೆಗೆ ಹೋದ್ಲು. ಹೋಗಿ ಆಕೆಗೆ ಒಂದು ಮೂಗನ್ಯಾಗ ಒಂದು ನತ್ತು ಹಾಕಿದ್ರು ಅಂತ. ನತ್ತು ಅತ್ತಿತ್ತು ದೊಡ್ಡದು, ಆ ನತ್ತು ಹಾಕಿದ್ರು. ಆಕೆ ಆಯಿತು ಹಂಗೆ ಕೆಲಸ ಮಾಡಕತ್ತಿದ್ಲು. ಕೆಲಸ ಮಾಡೋ ಮುಂದೆ ಮುಖ ತಕ್ಕೊಳಕ್ಕಾದ್ಲು, ಅದು ಕೈಯಾಗ ಬತ್ರಿ, ಅದು ನತ್ತ ಕೈಯಾಗ ಬತ್ತು. ಆಕೆ ಏನು ಮಾಡಿದ್ಲು ಅಂದ್ರೆ ತನ್ನ ಶಿವದಾರದಾಗ ಕಟ್ಕೊಂಡ್ರಿ. ಆಮೇಲೆ ನಾ ಮುಂದೆ ನೋಡ್ಬೇಕು, ಆಮೇಲೆ ಮುಗ್ನ್ಯಾಗ ಹಾಕೋಬೇಕಂತೇಳಿ ಕೆಲಸ ಎಲ್ಲ ಮುಗ್ಯಾನ ಕಟ್ಕೊಂಡ್ಲಿ, ಶಿವದಾರದಾಗ ಕಟ್ಕೊಂಡ್ ಬಳಕ ಎಲ್ಲ ಕೆಲಸ ಆಯ್ತು. ಕೆಲಸ ಮಾಡಕತ್ಲು, ಎಲ್ಲ ಕೆಲಸ ಮುಗೀತ್ರಿ. ಮುಗಿದ ಬಳಕ ಎಲ್ಲ ಹೋಗವ್ರು ಹೋದ್ರು. ಆಕಿ ಕನ್ನಡಿ ನೋಡ್ಕೊಂಡ್ಲು, ನತ್ತ ಇಲ್ರಿ. ಆಕಿ ಏನು ಮಾಡ್ಯಾಡ್ರಿ, ಮುಂಜಾನೆ ಶಿವದಾರದಾಗ ಕಟ್ಕೊಂಡಾಳ. ಆಕಿಗೆ ನೆನಪ ಹೋಯ್ತ್ರಿ. ಆಕಿ ಗಾಬರಿ ಆಗಿಬಿಟ್ಲು. ಹೊಸದಾಗಿ ಮದುವೆ ಆಗ್ಯದ, ಇನ್ನು ಎಲ್ಲಿ ಎಲ್ಲಿ ಹೋತೋ ಏನೋ, ನತ್ತದ ಚಲೋ ಅದ ಮತ್ತು ಬಂಗಾರದದ, ಯಾರು ಏನಂತಾರೋ ಅಂತೇಳಿ ಭಾಳ ಗಾಬರಿಯಾಗಿ ಎಲ್ಲ ಕಡೆ ಹುಡುಕ್ಯಾಡಕತ್ತಿಡ್ರಿ. ಅಲ್ಲಿ ಹುಡುಕ್ಯಾಡ್ಲು, ಇಲ್ಲಿ ಹುಡುಕ್ಯಾಡ್ಲು, ಎಲ್ಲ ಕಡೆ ನೋಡಿದ್ರು, ಎಲ್ಲಿ ಸಿಗ್ಲಿಲ್ಲ. ಆಮೇಲೆ ಜೀರಿಗೆ ಸಾಸ್ಮಿ ಡಬ್ಬ್ಯಾಗ ಹುಡುಕ್ಯಾಡಳು, ಅಲ್ಲಿ ಸಿಗಲಿಲ್ಲ, ಎಲ್ಲಿನೂ ಸಿಗಲಿಲ್ಲ. ಅವಾಗ ಏನು ಮಾಡಿದ್ಲು ಅಂದ್ರೆ ಸುಮ್ಮ ಕುಂತಳ್ರಿ, ಒಂದು ಕಟ್ಟಿ ಮೇಲೆ ಕುಂತ್ಲು. ಅಲ್ಲಿ ಒಬ್ಬ ಜ್ಯೋತಿಷ್ಯ ಹಾದು ಹೊಂಟಿದ್ರಿ, ಜ್ಯೋತಿಷ್ಯ ಹೇಳವ್ ಹಾದು ಹೊಂಟಿದ್ದ. ಆಕಿಗೆ ಗಾಬರಿಯಾಗಿ ಕುಂತಾಗ ಅವ ಜ್ಯೋತಿಷ್ಯ ಹೊಂಟಿದ್ದಕ್ಕಿ ಕೇಳಿದ್ಲು, ಬಾರಪ್ಪ ಒಂದು ಸ್ವಲ್ಪ ಕೆಲಸ ಅದ ನಂದು, ಹಿಂಗೆ ಒಂದು ನತ್ತು ಕಳ್ದದ ಅಂತಂದು. ನತ್ತು ಕಳ್ದದ ಅಂದ ಕೂಡಲೇ ಅವಂಗ ಕಣ್ಣಿಗೆ ಕಾಣಿಸ್ಬಿಡ್ತ್ರಿ. ಅದು ಇಲ್ಲೇ ಇತ್ತು, ಕಣ್ಣಿಗೆ ಕಾಣಿಸ್ತು. ಮತ್ತು ಕಾಣ್ರ ಹೇಳಿದ ಕೂಡಲೇ ಏನಂತಾರೆ, ಅವಂದೇನು ಮತ್ತು ಅವಂದು ಒಂದು ಸ್ವಲ್ಪ ಬೇಕಲ್ರಿ, ನಂದು ಒಂದು ಸ್ವಲ್ಪ ತೋರಿಸ್ಬೇಕಲ್ರಿ. ಅವಂದ ಮತ್ತು ಇದು ನತ್ತದ ಅಂಥೇಳಿ ಇಲ್ಲೇ ಅದ ನೋಡು ಅಂತ ಹೇಳಿದ್ರೆ ನಂದೇನು ಕಿಮ್ಮತ್ತ ಅಂದವ. ಅಂದೇನು ಮಾಡಿದ ಅಂದ್ರೆ ಆಯ್ತವ ಅಂಥೇಳಿ ಗಣಿತ ತೆಗೆದು ಲೆಕ್ಕ ಮಾಡಿದ್ರಿ. ಲೆಕ್ಕ ಮಾಡಿ ಆಮೇಲೆ ಒಂದೆರಡು ಸಂಖ್ಯೆ ಹೇಳಿದ್ರು. ಆಮೇಲೆ ಆ ಕಡೆ ನೋಡಿದ, ತಿರುಗಾಡ್ದ, ಎಲ್ಲ ಮಾಡಿದ. ಆಮೇಲೆ ಅವಂದ ವಿಚಾರ ಮಾಡಿ, ನತ್ತದ ನೋಡುವ, ಅದು ಎಲ್ಲಿ ಹೋಗಿಲ್ಲ, ನಿನ್ನಲ್ಲಿ ಅದ ಅಂತ ಹೇಳಿದ್ರು. ಅವಾಗ ನಮ್ಮಲ್ಲಿ ಅದ ರೀ ಅಂತ ಹಿಂಗೆ ಕೈ ಹಚ್ಚಿದ್ರಿ, ಅಲ್ಲೇ ಸಿಕ್ತ್ರಿ. ಅದು ಇಲ್ಲೇ ಅದರ ನತ್ತ ಸಿಕ್ತು ಒಂದ್ರಿ. ನತ್ತ ಸಿಕ್ತು ಒಂದು ಸಿಗಾಕ್ರಿ. ಅದು ಕಳೆದಿತ್ರಿ, ಕಳೆದಿದ್ದಿಲ್ಲ, ಕಳೆದಂಗೆ ಅಷ್ಟ ಆಗಿತ್ತು. ಆಮೇಲೆ ಏನಾಯ್ತು ರೀ, ಸಿಕ್ಕಂಗಾಯ್ತು. ಅದು ಮೊದಲೇ ಪ್ರಾಪ್ತನ ಇತ್ತು ರೀ. ಅದು ಏನಾಗಿತ್ತು ರೀ, ಮರಿವೆ ಆಗಿತ್ತು. ಆಮೇಲೆ ಕಳೆದಂಗಾಗಿತ್ತು, ಸಿಕ್ಕಂಗಾಯ್ತು. ಅದಕ್ಕೆ ಇದು ಏನದ ಅಂತ ಕೇಳಿದ್ರೆ, ಬ್ರಹ್ಮ ಸ್ವರೂಪ ಹೆಂಗದ ರೀ, ಅಪ್ರಾಪ್ತ ಅಲ್ರಿ, ಪ್ರಾಪ್ತ ರೂಪ ಪ್ರಾಪ್ತಿ ಅದ ರೀ. ಅಪ್ರಾಪ್ತ ರೂಪ ಪ್ರಾಪ್ತಿ ಅಲ್ಲ. ನಿತ್ಯ ಪ್ರಾಪ್ತಿಯಾಗಿರೋದು ಅಂತ ಹೇಳ್ತಾರೆ. ಇದು ಪರಮಾನಂದ ಪ್ರಾಪ್ತಿ ಅಂತೆ ಹೇಳುತ್ತಾರೆ. ಮುಂದ್ರಿ ಇನ್ನೊಂದು ಅದ ರೀ ಟಿಪ್ಪಣಿ ಲಾಸ್ಟ್, ಮೋಕ್ಷ ಅಂತ ಹೇಳಿದ್ರು ನೋಡ್ರಿ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಅಂತ ಮೋಕ್ಷಕ ಸ್ವರೂಪ ಅಂತ ಹೇಳ್ತಾರಲ್ರಿ. ಮೋಕ್ಷದ ಮೇಲೊಂದು ಟಿಪ್ಪಣಿ ಅದ ರೀ, ತೆಳಗದನು. ಮೋಕ್ಷ ಜೀವನಲ್ಲಿ ನಾನು ಕರ್ತ ಭೋಗ್ತಾ ಇರುವೆನು ಎಂಬ ಇಂಥ
ತನ್ನ ಸ್ವರೂಪದಲ್ಲಿ ಇರುವುದೇ ಮೋಕ್ಷವಾಗಿದೆ. ಸ್ವರ್ಗಲೋಕ, ವೈಕುಂಠಲೋಕ, ಗೋಲೋಕ, ಬ್ರಹ್ಮಲೋಕ ಇತ್ಯಾದಿ ಲೋಕಗಳ ಪ್ರಾಪ್ತಿಗೆ ಅನೇಕ ಜನರು ಮೋಕ್ಷವೆಂದು ತಿಳಿಸುತ್ತಾರೆ. ಅದು ವೇದಗಳ ವಿರುದ್ಧವಾಗಿದೆ. ಮೇಲೆ ಹೇಳಿರುವ ಮೋಕ್ಷದ ಸ್ವರೂಪವು ವೇದಗಳ ಅನುಸಾರವಾಗಿದೆ ಅಂತ ಹೇಳ್ತಾರೆ. ಮೋಕ್ಷ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ದುಃಖದಿಂದ ಬಿಡುಗಡೆಕ್ಕ ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಸ್ವರೂಪ ನಾವು ಹೆಂಗದೀವ್ರಿ, ಸುಖ ಸ್ವರೂಪನ ನಾವು ಅದೀವಿ ಅಂತ ಹೇಳಿದರು. ಇಲ್ಲಿ ಏನು ಹೇಳಿದರು ಅಂತ ಕೇಳಿದ್ರೆ ಮೋಕ್ಷ ಅನ್ನುವಂಥ ಟಿಪ್ಪಣಿ ಜೀವನಲ್ಲಿ ನಾನು ಕರ್ತ ಮಾಡೋದ್ರಿ, ನಾನು ಕರ್ತ ನಾ ಮಾಡವ, ನಾನು ಭೋಗ್ತಾ ಭೋಗಿಸುವವನು ನಾನು ಮತ್ತು ಮಾಡುವವನು ನಾನು ಅಂಥೇಳಿ ಏನದ ಇರುವೆನೋ ಎಂಬ ಇಂಥ ತಾನಲ್ಲದ, ಇದು ತಾ ಅಲ್ಲ, ನಾ ಮಾಡವನು ಅಲ್ಲ, ನಾ ಭೋಗಿಸವನು ಅಲ್ಲ ಅನ್ನೋದು ತಾನಲ್ಲದ ಭಾವಗಳನ್ನು, ತಾ ಅಲ್ಲ ಅದರ ಭಾವಗಳನ್ನು ಏನು ಮಾಡ್ತಾ, ಅನೇಕ ಭಾವಗಳು ಇರುವವು. ಇಂಥ ಎಲ್ಲ ಭಾವಗಳನ್ನು ಬಿಟ್ಟು ಸ್ವರೂಪದಲ್ಲಿ ಇರುವುದೇ ಮೋಕ್ಷವಾಗಿದೆ ಅಂತ ಹೇಳ್ತಾರೆ. ನಮಗೆ ನಾ ಮಾಡವನು ಅಲ್ಲ, ನಾ ಭೋಗಿಸವನು ಅಲ್ಲ ಅಂತ ಹೇಳಿದ ಏನದ ನೋಡ್ರಿ, ಮಾಡೋದು ಬೇರೆ, ಕೈ ಮಾಡ್ತದ ಕೊಡ್ತದ, ಕೈದದ ರೀ ಮಾಡೋದು, ಕೊಡೋದು ತಗೊಳ್ಳೋದು ಕೈ ಧರ್ಮದ ರೀ, ಧರ್ಮದವಲ್ರಿ ಎಲ್ಲಾದರೂ. ನೋಡೋದು ಕಣ್ಣಿನ ಧರ್ಮದ ರೀ, ಕೇಳೋದು ಕಿವಿ ಧರ್ಮದ ರೀ. ಅದಕ್ಕೆ ಇದು ಕೇಳೋದೂನ ಅಲ್ಲ, ನೋಡೋದೂನ ಅಲ್ಲ, ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳ್ತಾರ್ರಿ. ನಾ ಯಾವುದೂ ಅಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ, ಯಾವುದು ಮನಸ್ಸುನೂ ಅಲ್ಲ, ಬುದ್ಧಿನೂ ಅಲ್ಲ, ಚಿತ್ತಾನಿನಾಹಂ ಯಾವುದೂ ನಾ ಅಲ್ಲ. ಈ ನಾ ಅಲ್ಲದ ಧರ್ಮಗಳನ್ನು, ನಾ ಅಲ್ಲದ ಭಾವನೆಗಳನ್ನು ಏನು ಮಾಡ್ತಾನ್ರಿ, ನಾ ಅಂತ ತಿಳ್ಕೊತಾನೆ ನೋಡ್ರಿ. ತಾನಲ್ಲದ ಭಾವನೆಗಳನ್ನು ತನ್ನಲ್ಲಿ ಹಾಕೊಂಡು ನಾನೇ ಮಾಡ್ತನೋ, ನಾನೇ ನೋಡ್ತನೋ, ನಾನೇ ಹೋಗ್ತನೋ ಅಂತ ತನ್ನ ಮೇಲೆ ಹಾಕೋತಾನಲ್ರಿ. ತಾನಲ್ಲದ ಭಾವಗಳನ್ನು ತನ್ನ ಮೇಲೆ ಹಾಕೋತಾನ್ರಿ. ಇದನ್ನು ಬಿಟ್ಟು, ಇದು ತಾನಲ್ಲದ ಭಾವಗಳನ್ನು ತನ್ನ ಮೇಲೆ ಹಾಕೊಳ್ಳೋದು, ಇದನ್ನು ಬಿಟ್ಟು ಏನು ಮಾಡ್ಬೇಕ್ರಿ, ಸ್ವಸ್ವರೂಪದಲ್ಲಿ, ಸ್ವ ಅಂದ್ರೆ ತನ್ನ ಸ್ವರೂಪದಲ್ಲಿ, ತನ್ನ ಸ್ವಸ್ವರೂಪದಲ್ಲಿ ಸ್ಥಿತಿ ಮೋಕ್ಷ ಅಂತ ಹೇಳ್ತಾರೆ. ತನ್ನ ಸ್ವರೂಪದಲ್ಲಿ ಇರೋದಕ್ಕೆ ಏನಂತಾರು ಅಂತ ಕೇಳಿದ್ರೆ ಮೋಕ್ಷ ಅಂತ ಕರೀತಾರೆ. ತನ್ನ ಸ್ವರೂಪದಲ್ಲಿ ತಾ ಇರೋದಕ್ಕನ ಮೋಕ್ಷ ಅಂತ ಹೇಳ್ತಾರೆ. ಆದ್ರೆ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ನಮ್ಮದು ಅಲ್ಲದಂಥ ಭಾವನೆಗಳನ್ನು ನಾನೇ ಅಂತ ತಿಳ್ಕೊಂಡು ದುಃಖಿ ಆಗ್ತಾನೆ ಮನುಷ್ಯ. ನಾ ಮಾಡ್ತನು, ನಾ ನೋಡ್ತನು ಅಂಥೇಳಿ ದುಃಖಿ ಆಗ್ತಾನೆ ನೋಡ್ರಿ. ಎಲ್ಲ ಏನದ ಅಂತ ಕೇಳಿದ್ರೆ ನಾ ಬೇರೆ ಮತ್ತು ನಂದು ಬೇರೆ. ಈಗ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಇದು ಪುಸ್ತಕ ಅದ ರೀ, ಈ ಪುಸ್ತಕ ನಾವು ನೋಡ್ತೀವ್ರಿ, ಇದು ಪುಸ್ತಕ, ಇದು ನಂದ ಅಂತನ್ರಿ. ನಾ ಬೇರೆ ನಂದು ಬೇರೆ, ವಸ್ತು ನಂದು, ವಸ್ತುಗಳು ಬೇರೆ ಅದಾವಲ್ರಿ. ನಾವು ವಸ್ತು ನೋಡೋದಂಥದ್ದು ಇವೇನದಲ್ಲ, ಹೊಲ ನಂದದ, ಮನಿ ನಂದದ ಅಂತ ಅಂತೀವ್ರಿ ನಾವು, ನಂದದ ರೀ. ಮತ್ತು ಈ ಪುಸ್ತಕ ನಂದದ ಅಂತ ಅಂತೀವ್ರಿ. ನಂದು ಬೇರೆ ನಾ ಬೇರೆ. ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ಏನಂತೀವ್ರಿ ನಾವು, ಒಂದು ಸಲ ನಂದು ಅಂತೀವ್ರಿ, ಒಂದು ಸಲ ನಾವು ಅಂತೀವಿ ನೋಡ್ರಿ ನೀವು. ಈಗ ಏನಾಗ್ತದ ಅಂತ ಕೇಳಿದ್ರೆ ಪುಸ್ತಕ ನಾನೇ ಅನ್ನಂಗಿಲ್ರಿ, ಪುಸ್ತಕ ನಂದು ಅಂತೀವಿ ವ್ಯವಹಾರದಾಗ, ಇದು ಬೇರೆ ಅದ ರೀ. ಒಂದೊಂದು ಸಲ ಏನಾಗ್ತದೆ ನಾನೇ ನೋಡೀನ್ರಿ ಅಂತ ಅಂತೀವಿ, ನಾನೇ ನೋಡೀನ್ರಿ ಅಂತ. ಮತ್ತು ನಾನೇ ನೋಡೀನಿ ಅಂದ್ರೆ ನೀ ಯಾರು, ಕಣ್ಣು ನೀ ಅನ್ ನೋಡಿದಿ ಅಂದ್ರೆ ನೀ ಕಣ್ಣದೊಳಗೆ ಬಂದ ನಾನೇ ನೋಡೀನ್ರಿ ಅಂತ ಹೇಳ್ತಾರೆ. ಮತ್ತು ನಾನೇ ನೋಡೀನಿ ಅಂದ್ರೆ ಕಣ್ಣಾಗ ಏನಾರ ಬಿತ್ತಂದ್ರೆ ನನ್ನ ಕಣ್ಣಾಗ ಏನೋ ಬಿತ್ತು ನೋಡ್ರಿ ಅಂತ. ಮತ್ತು ಒಂದು ಸಲ ನಂದು ಆಗ್ತದ್ರಿ, ಒಂದು ಸಲ ನಾ ಆಗತ್ತಾನ. ಇಲ್ರಿ ನಾನೇ ಕೇಳೀನ್ರಿ ಅಂತೀವಿ, ನಾನೇ ಕೇಳೀನ್ರಿ, ನಾನೇ ಕೇಳೀನಿ ಅಂದ್ರೆ ಎಲ್ಲಿ ಬಂದ್ರಿ ಈಗ ನಾನು ಅಂತದ್ದು, ಎಲ್ಲಿ ಬತ್ರಿ ಇದು, ಕಿವಿ ಒಳಗೆ ಬತ್ತು ನೋಡ್ರಿ, ಕಿವಿ ಒಳಗೆ ಬತ್ತು ನಾನೇ ಕೇಳೀನ್ರಿ ಅಂತ. ಮತ್ತು ಕಿವಿ ನನ್ನ ಕಿವಿಯಾಗ ಏನೋ ಒಂದು ಸ್ವಲ್ಪ ಕೇಳಿಸ್ವಲ್ದು ನೋಡಿ, ಅಲ್ಲಿ ನಂದು ಆಯ್ತು ರೀ. ಇದಕ್ಕೆ ಏನಂತಾರು ಅಂತ ಕೇಳಿದ್ರೆ ಚಿಜ್ಜಡ ಗ್ರಂಥಿ ಅಂತ ಕರೀತಾರೆ. ಇದು ಚಿಜ್ಜಡ ಗ್ರಂಥಿ, ಈ ಗ್ರಂಥಿ ಹೋಗ್ಬೇಕಂತ ಚಿಜ್ಜಡ ಗ್ರಂಥಿ. ಇದು ತಾನಲ್ಲದ ಭಾವಗಳನ್ನು ತನ್ನ ಮ್ಯಾಲ ಹಾಕೊಂಡ ಏನು ಅಭಿಮಾನ ಪಡ್ತಾನಲ್ಲ, ನಾ ನೋಡ್ತನು, ನಾ ಮಾಡ್ತನು, ನಾ ಕೇಳ್ತನು ಅಂತ ಹೇಳಿ ಚಿಜ್ಜಡ ಗ್ರಂಥಿ ಅದಲ್ಲ, ಇದು ಏನದ, ಇದು ತಾನಲ್ಲದ ಭಾವಗಳನ್ನು ತನ್ನ ಮೇಲೆ ಹಾಕೊಂಡ
ಅದನ್ನು ಬಿಟ್ಟು ಏನು ಮಾಡಬೇಕು? ತನ್ನ ಸ್ವರೂಪದಲ್ಲಿ, ತನ್ನ ಸ್ವರೂಪ ಯಾವುದ್ರಿ? ಆ ತನ್ನ ನಿಜವಾದ ಸ್ವರೂಪ ಯಾವುದದ ಆ ಸ್ವರೂಪದೊಳಗೆ ಇರೋದಕ್ಕನ ಮೋಕ್ಷ ಅಂತ ಕರೀತಾರ್ರಿ. ಮೋಕ್ಷ ಅಂತ ಕರೀತಾರೆ ಯಾರು? ವೇದಾಂತಿಗಳು ಮೋಕ್ಷ ಅಂತ ಕರೀತಾರೆ. ಇನ್ನು ಬೇರೆ ಬೇರೆ ಬೇರೆದವರು ಬೇರೆ ಬೇರೆ ಮೋಕ್ಷಗಳನ್ನ ಒಪ್ತಾರೆ. ಎಲ್ಲರೂ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಮೋಕ್ಷ ಅಂತ ಕರೀತಾರೆ. ಅವ್ರು ಯಾರ್ಯಾರು ಬೇರೆದವರು ಅಂತ ಕೇಳಿದ್ರೆ, ಮೋಕ್ಷ ಇದು ವೇದಾಂತಿಗಳ ಮೋಕ್ಷ ಬೇರೆ ಆಯ್ತು. ತಾನಲ್ಲದ ಭಾವಗಳನ್ನ ಬಿಟ್ಟು ತನ್ನ ಸ್ವರೂಪದಲ್ಲಿ ಇರುವುದು ವೇದಾಂತಿಗಳು ಮೋಕ್ಷ ಅಂತ ಕರೆದ್ರೆ, ಬೇರೆದವ್ರು ಏನು ಮಾಡ್ತಾರೋ ಅಂತ ಕೇಳಿದ್ರೆ, ಗೋಲೋಕ ಸ್ವರ್ಗ ಲೋಕಕ್ಕೆ ಹೋದ್ರು ಅಂದ್ರೆ ಸತ್ರ ಸ್ವರ್ಗಕ್ಕೆ ಹೋಗ್ತಾರು ಅಂತ ಅಂತೀವಿ ನಾವು. ಸ್ವರ್ಗಕ್ಕೆ ಹೋದ್ರೆ ಮೋಕ್ಷ ಆಯ್ತ್ರಿ, ಅವ್ರು ಮುಗೀತ್ರಿ. ಮತ್ತು ಅವ್ ಕರ್ಮ ಏನು ಮಾಡೋದ್ರಿ? ಈಗ ಸ್ವರ್ಗಕ್ಕೆ ಹೋದನಂದ್ರೆ ಮೋಕ್ಷ ಅಂದ್ರೆ ಹೊಳ್ಳಿ ಹುಟ್ಟಂಗಿಲ್ಲ ಇಲ್ರಿ. ಅವರು ಮೋಕ್ಷ ಅಂದ್ರೆ ಮುಗಿತಲ್ಲ, ಹೊಳ್ಳಿ ಹುಟ್ಟಂಗಿಲ್ಲ, ಅದಕ್ಕೆ ಮೋಕ್ಷ ಅಂತಾರೆ. ಮತ್ತು ಸ್ವರ್ಗಕ್ಕೆ ಹೋದ್ರಿ, ಸ್ವರ್ಗಕ್ಕೆ ಹೋದ ಬಳಿಕ ಅದು ಮತ್ತು ಹೊಳ್ಳಿ ಮತ್ತು ಅವ್ರ ಕರ್ಮ ಏನು ಮಾಡೋದು? ಕರ್ಮಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ, ಪಾಪ ಪುಣ್ಯ ಅನುಭವಿಸ್ಬೇಕಲ್ರಿ ಮುಂದೆ ಹುಟ್ಲಿಲ್ಲ ಅಂದ್ರೆ. ಅದಕ್ಕೆ ಸ್ವರ್ಗಕ್ಕೆ ಹೋದ್ರೆ ಮೋಕ್ಷ ಅಂತ ಕೆಲವೊಂದು ಮಂದಿ ಹೇಳಿದರು. ಸ್ವರ್ಗ ಲೋಕ ವೈಕುಂಠಕ್ಕೆ ಹೋದ್ರೆ ಮೋಕ್ಷ ಆಗ್ತದ, ಮೋಕ್ಷ ಐತಿ ಅಂತ ಅದನ್ನು ಒಪ್ಪಿದ್ರು. ವೈಕುಂಠಕ್ಕೆ ಯಾರು ಹೋಗ್ತಾರೋ ಅದು ಮೋಕ್ಷ ಅಂತ ಒಪ್ಪಿದ್ರಿ. ಆಮೇಲೆ ಗೋಲೋಕ ಅಂತದ ರೀ. ಆ ಗೋಲೋಕಕ್ಕೆ ಹೋದ್ರೆ ಮೋಕ್ಷ ಅಂತ ನಾವಲ್ಲ, ಬೇರೆದವ್ರು ಒಪ್ತಾರೆ. ಗೋಲೋಕಕ್ಕೆ ಹೋದ್ರೆ ಮೋಕ್ಷ ಅಂತ ಹೇಳ್ತಾರೆ. ಇನ್ನೊಂದು ಬ್ರಹ್ಮಲೋಕಕ್ಕೆ ಹೋದ್ರೂ ಮೋಕ್ಷ ಆಯಿತು ಅಂತ ಕರೀತಾರೆ. ಮತ್ತು ಇದು ಮೋಕ್ಷ ಅಂದ್ರೆ ಬೇರೆ ಬೇರೆದವರು ಬೇರೆ ಬೇರೆದಕ್ಕೆ ಮೋಕ್ಷ ಅಂತ ಕರೀತಾರೆ. ಒಂದು ಸ್ವರ್ಗ ಲೋಕಕ್ಕೆ ಹೋದ್ರೆ ಮೋಕ್ಷ, ವೈಕುಂಠಕ್ಕೆ ಹೋದ್ರೆ ಮೋಕ್ಷ, ಗೋಲೋಕಕ್ಕೆ ಹೋದ್ರೆ ಮೋಕ್ಷ, ಬ್ರಹ್ಮಲೋಕಕ್ಕೆ ಹೋದ್ರೆ ಮೋಕ್ಷ. ಇತ್ಯಾದಿ ಲೋಕಗಳ ಪ್ರಾಪ್ತಿಗೆ, ಇತ್ಯಾದಿ ಲೋಕಗಳು ಇವೆಲ್ಲ ಲೋಕದವಲ್ರಿ, ಇವು ಪ್ರಾಪ್ತಿ ಆದವು ಅಂದ್ರೆ ಮೋಕ್ಷ ಆಯಿತು ಅಂತ ಹೇಳ್ತಾರೆ ರೀ. ಪ್ರಾಪ್ತಿ ಆಯ್ತು ಅಂದ್ರೆ ಮೋಕ್ಷ ಆಯಿತು ಅಂತ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ? ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ. ಎಲ್ಲಿ ತನ ಪುಣ್ಯ ಇರ್ತದ್ರಿ ಅಲ್ಲಿ ತನ ಸ್ವರ್ಗದಾಗ ಇರ್ತೀವಂತ. ಯಾವಾಗ ಪುಣ್ಯ ಕ್ಷೀಣ ಆಯಿತು ಮತ್ತೆ ಎಲ್ಲಿ ಬರೋದು? ಇಲ್ಲೇ ಬರೋದು ಅಂತ ತೆಳಗಕ್ಕೆ. ಮತ್ತು ಇಲ್ಲೇ ಬರೋದಾಗಿತ್ತಂದ್ರೆ ಅಲ್ಲಿ ಸ್ವರ್ಗ ಅನುಭವಿಸೋದು ಅಷ್ಟೇ ರೀ. ಅದು ಪುಣ್ಯ ತೀರ್ತಂದ್ರೆ ಕೆಳಗೆ ಬರ್ತೀವಿ ರೀ. ಅದಕ್ಕೆ ಇವರು ಮೋಕ್ಷ ಅಂತ ಒಪ್ತಾರೆ. ಆದ್ರೆ ವೇದಾಂತಿಗಳು ಮೋಕ್ಷ ಅಂತ ಒಪ್ಪಂಗಿಲ್ಲ. ಅದಕ್ಕೆ ಮೋಕ್ಷ ಅಂತ ಒಪ್ಪಂಗಿಲ್ಲ ಇವರು ವೇದಾಂತಿಗಳು. ಮೋಕ್ಷವೆಂದು ತಿಳಿದಿರುತ್ತಾರೆ, ಅದು ವೇದಗಳ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಅದು ಸ್ವರ್ಗಕ್ಕೆ ಹೋದ್ರೆ ಮೋಕ್ಷ, ಗೋಲೋಕಕ್ಕೆ ಹೋದ್ರೆ ಮೋಕ್ಷ, ಬ್ರಹ್ಮಲೋಕಕ್ಕೆ ಹೋದ್ರೆ ಮೋಕ್ಷ ಅಂತ ಏನು ಹೇಳ್ತಾರಲ್ಲ ಬೇರೆ ಬೇರೆದವರು, ಆಮೇಲೆ ಅದು ಏನದ ಅಂತ ಕೇಳಿದ್ರೆ ಅದು ನಿಜವಾಗಿ ಅವರು ಒಪ್ಪುವಂದದಷ್ಟೇ. ಅದು ನಮ್ಮ ವೇದಾಂತಿಗಳು ಒಪ್ಕೊಂಡಿಲ್ಲ. ಅದು ಏನದ ರೀ? ವೇದಗಳ ವಿರುದ್ಧ ಅದ ಅಂತ ಹೇಳ್ತಾರೆ. ಅದು ನಮ್ಮ ವೇದಗಳ ವಿರುದ್ಧ ಅದ ರೀ. ಮೇಲೆ ಹೇಳಿರುವ ಇದು ವೇದಗಳ ವಿರುದ್ಧ ಅದ ರೀ. ಆದ್ರೆ ಮ್ಯಾಲೇನು ಹೇಳಿದ್ರು ನೋಡ್ರಿ, ಮ್ಯಾಲಂದ್ರೆ ಮ್ಯಾಲ ಅಲ್ರಿ, ಮ್ಯಾಲ ಹೇಳಿದ್ರಲ್ರಿ, ಎಲ್ರಿ ಮೊದಲು ಹೇಳಿದ್ರಲ್ಲ, ತಾನಲ್ಲದ ಭಾವನೆಗಳನ್ನು ಬಿಟ್ಟು ಸ್ವಸ್ವರೂಪದಲ್ಲಿ ಇರುವುದಕ್ಕನ ಮೋಕ್ಷ ಅಂತ ಏನು ವೇದಾಂತಿಗಳು ಹೇಳಿದ್ರಲ್ರಿ. ಮೇಲೆ ಹೇಳಿರುವ ಮೋಕ್ಷದ ಸ್ವರೂಪವು ವೇದಗಳ ಏನದರಿ ಅನುಸಾರವಿದೆ ಅಂತ ಹೇಳ್ತಾರೆ. ಅನುಸಾರ ಆಗಿದೆ. ಮ್ಯಾಲೆ ಯಾವ್ದು ಹೇಳಿದ್ರಂದ್ರೆ ಅದು ನಿಜವಾಗಿ ತನ್ನ ಸ್ವರೂಪದಲ್ಲಿ ಇರುವುದು ಏನದಲ್ರಿ, ಅದು ನಿಜವಾಗಿ ಅದು ಅನುಸಾರ ಆಗ್ಯದ ಅಂತ ಅದನ್ನು ವೇದಾಂತಿಗಳು ಒಪ್ಪ್ಯಾರ. ಇನ್ನೊಂದು ಲೋಕಕ್ಕೆ ಹೋದ್ರೆ ಆ ಲೋಕಕ್ಕೆ ಹೋದ್ರೆ ಮೋಕ್ಷ, ಈ ಲೋಕಕ್ಕೆ ಹೋದ್ರೆ ಮೋಕ್ಷ ಅಂತ ಒಪ್ಕೊಂಡು ಬೇರೆ ಬೇರೆದವ್ರು ಬೇರೆ ಬೇರೆ ಒಪ್ಕೋತಾರು. ಇನ್ನೊಬ್ರು ಒಪ್ಕೋತಾರಲ್ರಿ ಚಾರ್ವಾಕರು, ಸುಖವೇ ಸ್ವರ್ಗ, ದುಃಖವೇ ನರಕ, ಮರಣವೇ ಮೋಕ್ಷ ಅಂತ ಅವ್ರು ಒಪ್ಕೋತಾರೆ. ಯಾರ್ಯಾರು ಏನೇನೋ ಒಪ್ಕೋತಾರೋ ಅವೆಲ್ಲ ಅವ್ರು ಒಪ್ಪಿದ ಮಾತ್ರ ಅವ್ರದ್ದು ಬೇರೆ. ಆದ್ರೆ ತನ್ನ ಸ್ವರೂಪದಲ್ಲಿ ಏನದಲ್ರಿ, ತನ್ನ ಸ್ವರೂಪದಾಗಿ ಯಾರು ಇರ್ತಾರೋ ಅದಕ್ಕೆ ಸ್ಥಿತಿ ಮೋಕ್ಷ ಅಂತ ಕರೀತಾರೆ. ತನ್ನ ಸ್ವರೂಪದಲ್ಲಿ ಇರೋದಕ್ಕೆ ನಿಜವಾಗಿ ವೇದಾಂತಿಗಳು ಹೇಳಿದ್ದು ಮೋಕ್ಷ ಅಂತ ಹೇಳಿದರು. ಇದನ್ನ ಏನು ಮಾಡ್ರಿ, ವೇದದ ಅನುಸಾರವಾಗಿದೆ, ಇದು ವೇದಕ್ಕೆ ಅನುಸಾರ ಅದ ಅಂತ ಹೇಳ್ತಾರೆ. ಇನ್ನು ಮುಂದಿಂದು ನೋಡ್ರಿ, ಮೋಕ್ಷವು ನೀವು ಮೋಕ್ಷ ಮೋಕ್ಷ ಅನ್ಕೋತ ಕೂತ್ರಿ ಇಷ್ಟೊತ್ತನ, ಸ್ವರ್ಗಕ್ಕೆ ಹೋದ್ರೆ ಮೋಕ್ಷ, ಮೋಕ್ಷ ಈ ಮೋಕ್ಷ ಅಂತಂದ್ರಿ. ಇನ್ನು ಮೋಕ್ಷವು ತೆಳಗ್ರಿ, ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳಿದ್ರಿ ಅವ್ರು.
ನೀವು ಮೋಕ್ಷ ಮೋಕ್ಷ ಅಂತ ಕರೆದ್ರಿ, ಇಂಥ ಮೋಕ್ಷ ಅದು ಎದರಿಂದ ಆಗ್ತದ್ರಿ? ಎದರಿಂದ ಒಂದು ಆಗಬೇಕಲ್ರಿ? ಎದರಿಂದರೆ ಮೋಕ್ಷ ಆಗಬೇಕಲ್ಲ? ಮೋಕ್ಷ ಮೋಕ್ಷ ಅಂದ್ರೆ ಒಂದು ಬೇಕಲ್ರಿ, ಅದು ಕಾರಣ ಏನು? ಎದರಿಂದ ಉಂಟಾಗ್ತದೆ? ಎದರಿಂದ ನಮಗಾಗ್ತದ ಅದು ಮೋಕ್ಷ? ಎದರಿಂದ ಮೋಕ್ಷ ಆಗ್ತದ ಅಂತ ಕೇಳಿದರೆ ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಏನು ಹೇಳಿದರು ಉತ್ತರ ರೀ? ಮೋಕ್ಷವು ಬ್ರಹ್ಮಜ್ಞಾನದಿಂದ ಉಂಟಾಗುತ್ತದೆ ಅಂತ ಕರೀತಾರೆ. ಮೋಕ್ಷ ಎದರಿಂದ ಆಗ್ತದ್ರಿ? ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗುತ್ತದೆ ಅಂತ ಹೇಳಿದ್ರಿ. ಮೋಕ್ಷ ಬ್ರಹ್ಮಜ್ಞಾನದಿಂದ ಉಂಟಾಗುತ್ತದೆ. ಮೋಕ್ಷ ಆಗ್ಬೇಕಂದ್ರೆ ಬ್ರಹ್ಮಜ್ಞಾನದಿಂದ ಮುಖ್ಯ ಜ್ಞಾನ ಅದೇ ರೀ. ಮತ್ತು ಅವರು ಏನು ಹೇಳ್ತಾರ್ರಿ? ಪರಂಪರಾ ಸಾಧನಗಳನ್ನು ಹೇಳ್ತಾರೆ. ಒಮ್ಮೆ ಜ್ಞಾನ ಆಗಂಗಿಲ್ರಿ. ಒಮ್ಮೆ ಜ್ಞಾನ ಆಗ್ತದ್ರಿ? ಜ್ಞಾನ ಆಗಲ್ಲ. ಏನು ಮಾಡ್ಬೇಕ್ರಿ? ಪರಂಪರಾ ಸಾಧನೆಗಳು ಹೇಳ್ತಾರೆ. ಶ್ರವಣ ಮನನ ನಿಧಿಧ್ಯಾಸನ ತತ್ವಪದಾರ್ಥ ಶೋಧನ ಇವೆಲ್ಲ ಮಾಡಿದ ಬಳಿಕ ಆಮೇಲೆ ಜ್ಞಾನ ಆಗ್ತದ್ರಿ. ಅಲ್ಲಿ ತನ ಜ್ಞಾನ ಆಗಂಗಿಲ್ರಿ. ಸುಮ್ಮ ಇವ್ರು ಮೊದಲ ತಿಳ್ಸಾಕತ್ತಾರ ಅಷ್ಟೇ ರೀ. ಜ್ಞಾನ ಆಗ್ಬೇಕಂದ್ರೆ ಈಗ ಮಜ್ಜಿಗೆ ನಾವು ತುಪ್ಪ ಮಜ್ಜಿಗೆ ಒಳಗೆ ಮಜ್ಜಿಗೆ ಕಡ್ದದನ್ನ ಏನು ಮಾಡ್ಬೇಕು? ಹಾಲು ಕಾಯಿಸಿ ಅದಕ್ಕೆ ಹೆಪ್ಪು ಹಾಕಿ ಅದನ್ನು ಕಡೋದು ಏನು ಮಾಡ್ಬೇಕ್ರಿ? ಬೆಣ್ಣೆ ತೆಗಿಬೇಕಾಗ್ತದೆ. ಬೆಣ್ಣೆ ತೆಗೆದು ಕಾಸಿದ ಬಳಕ ತುಪ್ಪ ಬರ್ತದ್ರಿ. ಒಮ್ಮೆ ತುಪ್ಪ ಸಿಗಂಗಿಲ್ರಿ. ಹಾಲೊಳಗೆ ತುಪ್ಪ ಐತಿಲ್ರಿ, ಹಾಲಿನೊಳಗೆ ತುಪ್ಪ ಅದರ ಕರೆ. ಆದ್ರೆ ಹಾಲಿನೊಳಗೆ ತುಪ್ಪ ಇದ್ದದ್ದು ನಾವು ನೋಡ್ಬೇಕಂದ್ರೆ, ನಾವು ಕಣಿಗೆ ಕಾಣಿಸ್ಬೇಕಂದ್ರೆ, ನಾವು ತಿನ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಅದ್ರ ಹಿಂದೆ ಸಾಧನ ಅದ ರೀ. ಸಾಧನ ಇವೆಲ್ಲ ಅದಾವ್ರಿ. ಸಾಧನಗಳನ್ನು ಹೇಳ್ತಾರೆ. ಆ ಸಾಧನ ಆದಾಗ ಜ್ಞಾನ ಆಗ್ತದ ಅಂತ ಹೇಳಿದರು. ಇಲ್ಲಿ ಮೋಕ್ಷವು ಎದರಿಂದ ಆಗುತ್ತದೆ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗುತ್ತದ ಅಂತ ಹೇಳ್ತಾರೆ. ಜ್ಞಾನದೊಳಗೆ ಸಾಮಾನ್ಯ ಜ್ಞಾನ ಅದ ರೀ. ಕಲ್ಲ ಕಟ್ಟಿಗೆ ಮಣ್ಣ ಅನ್ನುವಂಥದ್ದು ಇದೆಲ್ಲ ವಸ್ತುಗಳನ್ನ ನೋಡ್ತೀವಲ್ಲ ನಾವು, ಕಣ್ಣಿಗೆ ಕಾಣಿಸುವಂಥ ವಸ್ತುಗಳದಾವು. ಇದು ಜ್ಞಾನ ನಮ್ಗೆ ಎಲ್ಲರಿಗೂ ಆಗ್ತದೆ. ಇದೇನು ಭಾಳ ದೊಡ್ಡ ಮಾತಿಲ್ರಿ. ಅದ್ರದ್ದು ಆವರಣ ಭಂಗ ಆಯ್ತಂದ್ರೆ ಜ್ಞಾನ ಆಗ್ತದೆ. ಈ ಕಂಬ ನೋಡ್ಬೇಕಂದ್ರೆ ನಮ್ಮ ನೇತ್ರ ವೃತ್ತಿ ಹೊರಗೆ ಬಂದ ಇದು ಆವರಣ ಭಂಗ ಆಯ್ತಂದ್ರೆ ಅದ್ರ ಜ್ಞಾನ ಆಗಿಬಿಡ್ತದೆ. ಎಲ್ಲ ವಸ್ತುಗಳ ಜ್ಞಾನ ಆಗ್ತದ್ರಿ. ಇದಕ್ಕೆ ಯಾವ ಜ್ಞಾನ? ಇದು ವಸ್ತುವಿನ ಜ್ಞಾನ ಅದ ರೀ, ಸಾಮಾನ್ಯ ಜ್ಞಾನ ಆಗ್ತದ್ರಿ. ಆದ್ರೆ ಬ್ರಹ್ಮ ಸ್ವರೂಪ ಅಂದ್ರೆ ಬ್ರಹ್ಮಜ್ಞಾನ ಆಗ್ಬೇಕಂದ್ರೆ ಬ್ರಹ್ಮ ಹೆಂಗದಾನು ಅನ್ನೋದು ನಮಗೆ ಗೊತ್ತಬೇಕಲ್ರಿ. ಬ್ರಹ್ಮನ ಲಕ್ಷಣಗಳು ಅವು ಹೆಂಗದಾನು, ಅವನ ಸ್ವರೂಪ ನಮಗೆ ತಿಳಿದ್ರೆ ಅದು ಬ್ರಹ್ಮಜ್ಞಾನ ಅಂತ ಕರೀತಾರೆ. ಆ ಜ್ಞಾನ ಆಯಿತು ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಮೋಕ್ಷ ಆಗ್ತದ ಅಂತ ಹೇಳ್ತಾರೆ. ಆಮೇಲೆ ಇದು ಮೋಕ್ಷ ಮತ್ತು ಏನು ಮಾಡ್ತಾರೆ ಅನ್ನೋದು ನಾಳಿನ ದಿವಸ ನೋಡೋಣ್ರಿ. ಈಗ ಇನ್ನೊಂದು ನಮ್ದು ಕ್ಲಾಸ್ ಅದ ರೀ. 1-2 ಕ್ಲಾಸ್ ಅದಾವ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಏನಂದ್ರೆ ಸಂಸ್ಕೃತ ಭಾಷಾ ಅಂದ್ರೆ ದೇವ ಭಾಷಾ ರೀ. ಸಂಸ್ಕೃತ ಭಾಷಾ ಅಂದ್ರೆ ದೇವ ಭಾಷಾ. ಆ ಭಾಷೆ ಎದಕ್ಕೆ ಅದನ್ನು ಜ್ಞಾನ ಮಾಡ್ಕೋಬೇಕು, ಎದಕ್ಕೆ ನಾವು ತಿಳ್ಕೋಬೇಕು ಅಂದ್ರೆ ನೋಡ್ರಿ, ಈಗ ಎಲ್ಲ ಓದ್ರಿ ನೀವು ಭಗವದ್ಗೀತಾ ಓದಿರು ಸಂಸ್ಕೃತ ಭಾಷೆದೊಳಗೆ ಅದಾವು. ಎಲ್ಲ ಭಾಷೆಗಳ ಮೊದಲ ಮೂಲ ಸಂಸ್ಕೃತ ಭಾಷಾ ಅದ ರೀ. ಆ ಭಾಷೆದ್ದು ಸುಮ್ಮ ಒಂದು 10 ನಿಮಿಷ ಆ ಭಾಷೆ ನೋಡೋನು, ವಿಚಾರ ಮಾಡೋಣ್ರಿ ಅದು ಹೆಂಗದ ಅಂತ. ನಮಗೇನಾಗ್ತದಂದ್ರೆ ಸ್ವಲ್ಪ ಯಾವುದೇ ಜ್ಞಾನ ಆಗ್ಬೇಕಂದ್ರೂ ಭಾಷಾ ಜ್ಞಾನ ಇರಬೇಕು. ಈಗ ನಮ್ಮ ಪುಸ್ತಕ ಯಾವುದು ಹಿಂದಿ ಪುಸ್ತಕ ಓದಾಕ ಬರಂಗಿಲ್ಲ ಅಂತ ಹೇಳಿ ಕನ್ನಡ ಬರೆದಿಟ್ರಿ ಅಪ್ಪವರು. ಕನ್ನಡ ಪುಸ್ತಕ ಬರ್ದಾರಂತ, ಕನ್ನಡ ಅಕ್ಷರ ಬರ್ದಾರಂತ ನಾವು ತಿಳ್ಕೊಂಡು ಓದ್ತೀವ್ರಿ. ಆಗ ಸುಮ್ಮ ಒಂದೊಂದು ಸಲ ಶಾಸ್ತ್ರದೊಳಗೂ ಬರ್ತದಲ್ರಿ, ಅಸ್ತಿ ಭಾತಿ ಇವೆಲ್ಲ ಬರ್ತಾವಲ್ಲ. ಇವೆಲ್ಲ ಶಬ್ದ ಎದುರಾಗದವ್ರಿ, ಸಂಸ್ಕೃತ ಭಾಷೆದೊಳಗದವ್ರಿ. ಈ ಭಾಷೆ ಸುಮ್ಮ ಒಂದು ಸ್ವಲ್ಪ ನಮಗೆ ಜ್ಞಾನ ಇತ್ತು ಅಂದ್ರೆ ತಿಳ್ಕೊಳಕ್ಕೆ ಸಾಧ್ಯ ಆಗ್ತದ ಅಂತ. ಅದ್ರೊಳಗೆ ನಾವು ಸಂಸ್ಕೃತದೊಳಗೆ ಮೊದಲ ಫಸ್ಟ್ ಹೇಳೋನು ನೋಡ್ರಿ, ನಿಮ್ಮ ಹೆಸರು ಏನು ಅಂತ ಕನ್ನಡದೊಳಗೆ ಕೇಳ್ತೀವಿ. ನಮ್ಮ ಹೆಸರು ಏನು ಅಂತ ಕೇಳಿದೀವಿ ಅಂತ ತಿಳ್ಕೊಂಡು, ನಿಮ್ಗೆ ಕೇಳಿದ್ರೆ ಯಾರೇ ನಮ್ಮ ಹೆಸರು ಏನು ಅಂತ ಕೇಳಾಕ ಏನು ಹೇಳ್ತಾರು ಅಂತ ಕೇಳಿದ್ರೆ, ಇದ್ರೊಳಗೆ ಸಂಸ್ಕೃತ ಭಾಷೆದೊಳಗೆ ಬೇರೆ ಬೇರೆ, ಕನ್ನಡದೊಳಗೆ ನಿಮ್ಮ ಹೆಸರೇನು ಅಂತ ಒಂದೇ ರೀತಿ ಕೇಳ್ತಾರೆ. ದೊಡ್ಡವ್ರು ಇರಲಿ ಸಣ್ಣವ್ರು ಇಲ್ರಿ, ನಿಮ್ಮ ಹೆಸರೇನು ನಿನ್ನ ಹೆಸರೇನು ಅಂತ ಹಿಂಗೆ ಕೇಳ್ತಾರೆ ಸಣ್ಣವ್ರು ಇದ್ರೆ. ಮತ್ತು ಗಂಡು ಮಕ್ಕಳಿಗೆ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಒಂದೇ ಸೇಮ್ ಅದ. ಸಂಸ್ಕೃತದೊಳಗೆ ಒಂದು ಸ್ವಲ್ಪ ಬೇರೆ ಅದ ರೀ. ಏನು ಅಂತ ಕೇಳಿದ್ರೆ, ನಿನ್ನ ಹೆಸರು ಏನು ಅಂತ ನಾವು ಕೇಳಿದ್ರೆ ಭವತಃ ನಾಮ ಕಿಮ್ ಅಂತ ಕೇಳೋದ್ರಿ. ಗಂಡು ಮಕ್ಕಳಿಗೆ ಭವತಃ ನಾಮ ಕಿಮ್ ಅಂದ್ರೆ ನಿನ್ನ ಹೆಸರು ಏನು ಅಂತ ಕೇಳೋದ್ರಿ.
ಆಮೇಲೆ ಹೆಣ್ಮಕ್ಳಿಗೆ ಏನು ಕೇಳೋದು ಅಂದ್ರೆ ಭವತ್ಯಾಹ ನಾಮ ಕಿಮ್ ಅಂತ ಕೇಳಿದ್ರೆ ನಿನ್ನ ಹೆಸರು ಏನು ಅಂತ ಕೇಳ್ದಾನ. ಇನ್ನು ನನ್ನ ಹೆಸರು ಏನು ಅಂತ ಹೇಳ್ಬೇಕಲ್ರಿ. ಅದ್ರೊಳಗೆ ಮಮ ನಾಮ ಅಂತ. ಮಮ ಅಂದ್ರೆ ನನ್ನ. ಮಮ ಅಂತ ಬರ್ತಾವಲ್ರಿ, ಭಾಳ ಶಾಸ್ತ್ರದಾಗ ಬರ್ತಾವ ನೋಡ್ರಿ. ಮಮ ಅಂದ್ರೆ ನನ್ನ, ನನ್ನ ಹೆಸರು. ಈಗ ನನ್ನ ಹೆಸರು ಭವತ್ಯಾಹ ನಾಮ ಕಿಮ್ ಅಂತ ಕೇಳಿದ್ರು ನನಗೆ ಯಾರು. ಕೇಳಿದ ಕೂಡಲೇ ನಾವು ಹೇಳಿದೆ ನನ್ನ ಹೆಸರು ಶಶಿಕಲಾ ಅಂತ ಹೇಳಿದೆ ರೀ. ಈಗ ನಿಮಗೆ ಹೆಣ್ಮಕ್ಳಿಗೆ ನಿಮಗೆ ಕೇಳಿದೀವ್ರಿ ಭವತ್ಯಾಹ ನಾಮ ಕಿಮ್ ಅಂತ ಕೇಳಿದ್ರಿ. ನೀವೇನು ಹೇಳ್ಬೇಕ್ರಿ? ಮಮ ನಾಮ, ನನ್ನ ಹೆಸರು ಹೇಳ್ಬೇಡ್ರಿ ಮತ್ತೆ ಎಲ್ಲರೂ ನನ್ನ ಹೆಸರು ಹೇಳಿ ಶಶಿಕಲಾ ಶಶಿಕಲಾ ಅಂತ ಅಲ್ರಿ. ಭವತ್ಯಾಹ ನಾಮ ಕಿಮ್ ಅಂದ್ರೆ ಮಮ ನಾಮ, ನಿಮ್ಮ ಹೆಸರು ಹೇಳ್ಕೊಳ್ರಿ. ಮಮ ನಾಮ ಇದು ಸಮಾನದ ರೀ. ಇನ್ನೊಂದ್ರಿ, ಈಗ ಅಲ್ಲಿ ಒಬ್ಬ ಹುಡುಗ ನಿಂತಾನಂತ ತಿಳ್ಕೊರಿ. ಯಾರೋ ಒಂದು ಹುಡುಗ ನಿಂತದ್ರಿ. ಅವನು ಹುಡುಗ ಅಂತ ಹೇಳಿದ್ರಿ. ಅವನು ಹುಡುಗ ಅಂತ ಹೇಳಿದ್ರಿ. ಅವನು ಹುಡುಗ ಅನ್ನಕ್ಕೆ ಏನಂತಾರ್ರಿ? ಅವನು ಹುಡುಗ ಅಂದ್ರೆ ಸಹ ಬಾಲಕಃ ಅಂತ ಹೇಳೋದ್ರಿ. ಸಹ ಬಾಲಕಃ ಅಂದ್ರೆ ಅವನು ಹುಡುಗ. ಸಹ ಅಂತ ಪ್ರಭಾಕರದೊಳಗೆ ಭಾಳ ಬರ್ತಾವ್ರಿ. ಸಹ ಸೂರ್ಯ ಅಂತ ಬರ್ತಾವ್ರಿ ಅದ್ರೊಳಗೆ. ಹಂಗ ಇದು ಜ್ಞಾನ ಅಲ್ಲಿ ಗೊತ್ತಾಗ್ತದ ನಮ್ಗೆ. ಅವನು ಹುಡುಗ ಅಂತ ಹೇಳಿದ್ರಿ. ಇನ್ನು ಅವನ ಹೆಸರು, ಅವನ ಹುಡುಗ ಐತ್ರಿ, ಅವನ ಹೆಸರು ರಾಮಃ ಅಂತ ಅನ್ನಕ್ಕೇನಂತಾರ್ರಿ? ಅವನ ಹೆಸರು ರಾಮಃ. ಅವನು ಹುಡುಗ, ಅವನ ಹೆಸರು ರಾಮಃ ಅಂದ್ರೆ ಸಹ ಬಾಲಕಃ. ಸಹ ಬಾಲಕಃ ಅಂತಂದ್ರೆ ಅವನು ಹುಡುಗ, ಅವನ ಹೆಸರು ಏನು? ರಾಮಃ ಅಂದ್ರೆ ತಸ್ಯ ನಾಮ ರಾಮಃ ಅಂತಾರೆ. ತಸ್ಯ ನಾಮ ರಾಮಃ, ಅವನ ಹೆಸರು ರಾಮಃ. ಅವನ ಹೆಸರು ಗೋವಿಂದಃ. ಅವನ ಹೆಸರು ಗುರುನಾಥಾರೂಢಃ. ತಸ್ಯ ನಾಮ ಗುರುನಾಥಾರೂಢಃ. ತಸ್ಯ ನಾಮ ರಾಮಃ. ತಸ್ಯ ನಾಮ ಅಶೋಕಃ. ಅವನ ಹೆಸರು, ಅವನ ಹೆಸರು ಅಂದಂಗರಿ ಅದು. ತಸ್ಯ ನಾಮ ಅಶೋಕಃ. ಆಮೇಲೆ ಇವನ, ಇವರ, ಇವನ ಎರಡು ಸಮಾನ ಬರ್ತದ್ರಿ ಅದ. ಇವನ ಹೆಸರು, ಇವನ ಅಂತೀವಲ್ರಿ. ಈಗ ಇಲ್ಲೊಬ್ರು ನಿಂತಾರಂತ ತಿಳ್ಕೊರಿ. ಇವನ, ಇವರುನೂ ಬರ್ತದೆ, ಇವನು ಒಂದೇ ಸಮಾನ ಬರ್ತದ್ರಿ. ದೊಡ್ಡವ್ರು ಇದ್ರೆ ಇವನು ಆಗ್ತದ, ಸಣ್ಣವ್ರು ಇದ್ರೆ ಇವನು ಆಗ್ತದ ತಾನೇ ಅದು. ಈಗ ನೋಡ್ರಿ, ಇಲ್ಲೊಬ್ರು ನಿಂತಾರ, ಇಲ್ಲಿ ರಾಮ ಅಂತ ನಿಂತಾನಂತ ತಿಳ್ಕೊರಿ. ರಾಮ ಅದಾರ್ರಿ ಇಲ್ಲಿ ಸಮೀಪ. ಅವಾಗ ಏನು ಅನ್ನೋದ್ರಿ? ಇವರ ಹೆಸರು, ಇವನ ಹೆಸರು ರಾಮ ಐತನಕ ಏತಸ್ಯ ನಾಮ, ಏತಸ್ಯ ನಾಮ ರಾಮಃ. ಏತಸ್ಯ ನಾಮ ಕೃಷ್ಣಃ. ಏತಸ್ಯ ನಾಮ ಸಿದ್ಧಾರೂಢಃ. ಏತಸ್ಯ ನಾಮ ಅಂದ್ರೆ ಇವನ ಹೆಸರು, ಇವನ ಹೆಸರು ರಾಮಃ, ಇವನ ಹೆಸರು ಕೃಷ್ಣಃ. ಏತಸ್ಯ, ಏತಸ್ಯ ಆಮೇಲೆ ತಸ್ಯ ಅಂತ ಕರೆದ್ರಿ. ಇನ್ನೊಂದು ಸ್ವಲ್ಪ ಈಗ ನೋಡ್ರಿ, ಇಲ್ಲಿ ಅದ ಅಂತ ಹೇಳ್ತೀವ್ರಿ ನಾವು. ಇಲ್ಲಿ ಇಲ್ಲಿ ವಸ್ತುಗಳದಾವ್ರಿ, ಭಾಳ ವಸ್ತುಗಳದಾವ್ರಿ. ಇಲ್ಲಿ ಕಂಬ ಇದೆ, ಇಲ್ಲಿ ಫ್ಯಾನ್ ಇದೆ ಅಂತ ಅಂತೀವಲ್ರಿ ನಾವು. ಇದೇ ಇದೆ ಅನ್ನಕ್ಕೆ ಏನಂತಾರೆ? ಐತಿ. ಐತಿ ಅಂದ್ರೆ ಅನ್ನೋದಕ್ಕೆ ಏನಂತೀವ್ರಿ? ನೀವು ಶಾಸ್ತ್ರ ಕೇಳಿರಿ. ಐತಿ ಐತಿ ಅನ್ನಕ್ಕೆ ಏನಂತೀವ್ರಿ? ಸಂಸ್ಕೃತದೊಳಗೆ ಏನಂತಾರ್ರಿ? ಅಸ್ತಿ. ಅಸ್ತಿ ಎಲ್ಲ ಐತಿ ಅನ್ನಕ ವೃಕ್ಷ ಅಸ್ತಿ, ಸ್ತಂಭ ಅಸ್ತಿ, ವ್ಯಜನಂ ಅಸ್ತಿ ಎಲ್ಲ ಅಸ್ತಿ. ಅಸ್ತಿ ಅಂದ್ರೆ ಐತಿ ಅಂತ ಅಂದಂಗ್ರಿ. ಇಲ್ಲ ಅಂತಂದೀವಿ ನಾವು. ಇಲ್ರಿ, ಯಾವುದು ಇಲ್ಲ ಅಂದ್ರೆ ಇಲ್ಲ ಅಂತ ಅಂತೀವ್ರಿ. ಇಲ್ಲ ಅಂದ್ರೆ ಅನ್ನಕ್ಕೆ ಏನಂತಾರಿ ಗೊತ್ತದರಿ ಯಾರಿಗೆ? ಇಲ್ಲ ಅಂತ ಅಂತೀವ್ರಿ. ಇಲ್ಲ ಅನ್ನೋದಕ್ಕೆ ಇಲ್ಲ ಅಂದ್ರೆ ನಾಸ್ತಿ. ನಾಸ್ತಿ ಅಂದ್ರೆ ಇಲ್ಲ, ಅಸ್ತಿ ಅಂದ್ರೆ ಅದ. ಅಸ್ತಿ ಅಂದ್ರೆ ಐತಿ, ನಾಸ್ತಿ ಅಂದ್ರೆ ಇಲ್ಲ. ಅಸ್ತಿ ನಾಸ್ತಿ ಯಾವುದೇ ಇರಲಿ, ಒಂದು ಅಸ್ತಿ ಅಂದ್ರೆ ಐತಿ, ನಾಸ್ತಿ ಅಂದ್ರೆ ಇಲ್ಲ. ಐತಿ ಇಲ್ಲ, ಇದೊಂದು ಇದಷ್ಟರೇ ಗೊತ್ತಾದ್ರೆ ಸಾಕು. ಸಂಸ್ಕೃತ ಭಾಳ ಬಿರಿ ಅಂತೇನಲ್ಲ, ಇಷ್ಟರೇ ಗೊತ್ತದ ಸಾಕು. ಒಂದು ಅಸ್ತಿ ಐತಿ ಅನ್ನಕ್ಕೆ ಅಸ್ತಿ ಅಂತಾರೆ, ಇಲ್ಲ ಅನ್ನಕ್ಕೆ ನಾಸ್ತಿ ಅಂತಾರೆ. ನಾಸ್ತಿ ಅದ್ರೊಳಗೆ ನಾವು ಇದ್ರೊಳಗೆಲ್ಲ ಬರ್ತಾವಲ್ರಿ, ಶ್ಲೋಕದೊಳಗೆಲ್ಲ ಬರ್ತಾವೆ. ನಿಮ್ಗೆ ಗೊತ್ತಾಗ್ತದೆ ರೀ ಓದಿದ್ರೆ. ಆಮೇಲೆ ನಾವು ಎಲ್ಲಿಂದ ಬಂದೀವಿ ಅಂತ ನೀವು ಎಲ್ಲಿಂದ ನೀವು ಮಾತಾಡಿದ್ರಿ. ಎಲ್ಲಿದ್ದು ಬಂದ್ರಿ, ಯಾವ ಊರಿಂದ ಬಂದ್ರಿ, ನೀವು ಎಲ್ಲಿದ್ದು ಬಂದ್ರಿ, ನಾವು ಎಲ್ಲಿದ್ದು ಬಂದೀವಿ ಅಂತಾರಲ್ಲ. ಎಲ್ಲಿದ ಬಂದ್ರಿ
ಅನ್ನಕ್ಕೆ ಏನಂತಾರಂದ್ರೆ ಕುತಃ ಆಗತವಾನ್. ಕುತಃ, ಕುತಃ ಅಂದ್ರೆ ಎಲ್ಲಿಂದ, ಕುತಃ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸರ್ಗ್ಯಂ ಅಕೀರ್ತಿಂ ಕರಮರ್ಜುನ ಅಂತ ಹೇಳ್ತಾರಲ್ರಿ. ಎಲ್ಲಿ ಭಗವದ್ಗೀತಾದೊಳಗೆ ಭಗವಂತ ಅಂದು ನೋಡ್ರಿ, ಕುತಃ ಕುತಸ್ತ್ವ ಕಶ್ಮಲಮಿದಂ, ನಿನಗ ಅರ್ಜುನ ಕಶ್ಮಲ ಇದು ಎಲ್ಲಿಂದ ಬಂತು, ಎಲ್ಲಿಂದ ಬಂತು ಅಂದ ನೋಡ್ರಿ. ಕುತಃ ಕುತಶ್ಚ ಕಶ್ಮಲಮಿದಂ, ಕುತಃ ಅಂದ್ರೆ ಎಲ್ಲಿಂದ. ಅರೆ ಬರ್ರಿ, ಕುತಃ ಆಗತವಾನ್ ಅಥವಾ ಆಗತವತಿ, ಕುತಃ ಅಂತ ಕರೀತಾರೆ. ಆಮೇಲೆ ಇಲ್ಲಿ, ಇಲ್ಲಿ ಅಂತಂದ್ರೆ ಏನಂತಾರಂದ್ರೆ, ಇಲ್ಲಿ ಅಂದ್ರೆ ಇಲ್ಲಿ ಅನ್ನಕ ಅತ್ರ ಅಂತ ಕರೀತಾರೆ. ಅಲ್ಲಿ ಅಂದ್ರೆ ಅಲ್ಲಿ ಅನ್ನಕ ತತ್ರ, ಇಲ್ಲಿ ಅನ್ನಕ ಅತ್ರ, ಅಲ್ಲಿ ಅನ್ನಕ ತತ್ರ. ಇಲ್ಲಿ ಗಿಡ ಇದೆ, ಇಲ್ಲಿ ಕಂಬ ಇದೆ, ಸ್ತಂಭ ಅಸ್ತಿ, ಅಸ್ತಿ ಸ್ತಂಭ ಇದೆ, ಇಲ್ಲಿ ಸ್ತಂಭ ಇದೆ ಅಂತಂದೀವಿ ನಾವು. ಇಲ್ಲಿ ಗಿಡ ಐತಿ, ಇಲ್ಲಿ ಕಂಬ ಐತಿ, ಅತ್ರ ಸ್ತಂಭ ಅಸ್ತಿ, ತತ್ರ ವೃಕ್ಷ ಅಸ್ತಿ, ಅಲ್ಲಿ ವೃಕ್ಷ ಇದೆ, ಇಲ್ಲಿ ಕಂಬ ಇದೆ ಅಂತ. ಇದೆ ಇದು ಏನದ ಅಂದ್ರೆ ಅಸ್ತಿ ನಾಸ್ತಿ, ಆಮೇಲೆ ಅತ್ರ ತತ್ರ. ಭವತಃ ನಾಮ ಭವತ್ಯಾಹ ನಾಮ ಮಮ ನಾಮ. ಭವತಃ ನಾಮ ಅಂದ್ರೆ ನಿನ್ನ ಹೆಸರು ಏನು, ಭವತ್ಯಾಹ ನಾಮ ಅಂದ್ರೆ ನಿನ್ನ ಹೆಸರು ಏನು ಅಂದ್ರೆ ಹೆಣ್ಮಕ್ಳಿಗೆ ಬರ್ತದ್ರಿ. ಆಮೇಲೆ ಮಮ ನಾಮ, ಮಮ ಅಂದ್ರೆ ನನ್ನ, ನನ್ನ ಹೆಸರು ಮಮ ನಾಮ ಅಂತ ಕರೀತಾರೆ. ಇದ್ರೊಳಗೆ ಒಂದು ಸ್ವಲ್ಪ ಸಂಸ್ಕೃತ ಭಾಷೆದೊಳಗೆ ಒಂದು ಸಣ್ಣದೊಂದು ಕತೆ ಹೇಳಿ ಮುಗಿಸ್ತೀನಿ. ಅತ್ರ ತತ್ರ ಅಂದ್ರೆ, ಅತ್ರ ಅಂದ್ರೆ ಇಲ್ಲಿ, ತತ್ರ ಅಂದ್ರೆ ಅಲ್ಲಿ, ಅಲ್ಲಿ ಅಂತ ಹೇಳಿದ್ರು. ಈಗ ನೋಡ್ರಿ, ಅನ್ಯತ್ರ ಅಂದ್ರೆ ಬೇರೆ ಕಡೆ, ಸರ್ವತ್ರ ಅಂದ್ರೆ ಎಲ್ಲ ಕಡೆ. ಇರಲಿ, ಸ್ವಲ್ಪ ನಿಮಗೆ ತಿಳಿತದ. ಏಕಃ ಕಾಕಃ ಆಸೀತ್, ಏಕಃ ಕಾಕಃ ಆಸೀತ್ ಇತ್ತು. ಏಕಃ ಕಾಕಃ ಆಸೀತ್, ಕಾಕಸ್ಯ ಬಹು ಪಿಪಾಸಃ ಆಸೀತ್, ಕಾಕಸ್ಯ ಬಹು ಪಿಪಾಸಃ ಆಸೀತ್. ಕಾಕಃ ಜಲಂ ಅನ್ವೇಷಣಂ ಕರೋತಿ, ಕಾಕಃ ಜಲಂ ಅನ್ವೇಷಣಂ ಕರೋತಿ. ಅತ್ರ ಪಶ್ಯತಿ ಜಲಂ ನಾಸ್ತಿ, ನಾಸ್ತಿ ಬತ್ ನೋಡ್ರಿ, ಈಗ ಏನಲ್ರಿ. ಅತ್ರ ಪಶ್ಯತಿ ಪಶ್ಯತಿ ಇವು ಶಬ್ದಗಳು ಬರ್ತಾವ್ರಿ. ಓದು ಮುಂದೆ ನೋಡ್ರಿ, ಓದ ನೀವು. ಅತ್ರ ಪಶ್ಯತಿ ಜಲಂ ನಾಸ್ತಿ, ತತ್ರ ಪಶ್ಯತಿ ಜಲಂ ನಾಸ್ತಿ, ಅನ್ಯತ್ರ ಪಶ್ಯತಿ ಕುತ್ರಾಪಿ ಜಲಂ ನಾಸ್ತಿ. ಕಾಕಃ ಅಗ್ರೆ ಅಗ್ರೆ ದೂರಂ ದೂರಂ ಗಚ್ಚತಿ, ತತ್ರ ಏಕ ಕುಟೀರಂ ಪಶ್ಯತಿ, ಕುಟೀರಸ್ಯ ಪುರತಃ, ಕುಟೀರಸ್ಯ ಪುರತಃ ಏಕ ಲಘು ಘಟಃ अस्ति, ಘಟಃ अस्ति, ಕುಟೀರಸ್ಯ ಪುರತಃ ಲಘು ಘಟಃ अस्ति, ಘಟೆ ಕಿಂಚಿತ್ ಜಲಮಸ್ತಿ, ಘಟೆ ಕಿಂಚಿತ್ ಜಲಮಸ್ತಿ. ಕಾಕಃ ಜಲಂ ಪಿಬತಿ, ಕಾಕಸ್ಯ ಮುಖೆ ಜಲಂ ನ ಆಗಚ್ಚತಿ. ಕಾಕಃ ಚಿಂತಯತಿ ಉಪಾಯಂ ಕರೋತಿ, ತತ್ರ ಶಿಲಾಖಂಡಾಃ ಸಂತಿ, ಶಿಲಾಖಂಡಾಃ ಸಂತಿ. ಕಾಕಃ ಶಿಲಾಖಂಡಂ ಆನಯತಿ, ಶಿಲಾಖಂಡಂ ಆನಯತಿ, ಘಟೆ ಸ್ಥಾಪಯತಿ, ಶಿಲಾಖಂಡಂ ಆನಯತಿ, ಘಟೆ ಸ್ಥಾಪಯತಿ. ಏವಂ ಏವಂ ಬಹುವಾರಂ ಕರೋತಿ, ಏವಂ ಏವಂ ಬಹುವಾರಂ ಕರೋತಿ. ಕಾಕಃ ತದಾ ಜಲಂ ಉಪರಿ ಉಪರಿ ಆಗಚ್ಚತಿ, ಕಾಕಃ ಜಲಂ ಪಿಬತಿ, ಆನಂದೇನ ಉಡ್ಡಯತಿ ಗಚ್ಚತಿ, ಆನಂದೇನ ಗಚ್ಚತಿ. ಅರ್ಥಂ ಅಭವತ್ ವಾ? ಕಾಕಸ್ಯ ಕಥಃ अस्ति, एतदेव संस्कृत भाषा अस्ति. संस्कृत भाषा बहु कठिनः नास्ति, क्लिष्टः नास्ति. एवं किञ्चित्
ಪ್ರಯತ್ನೇನ ಕಿಂಚಿತ್ ಪ್ರಯತ್ನ ಕರೋತಿ ಚೇತ್ ಸಂಸ್ಕೃತಂ ಆಗಚ್ಚತಿ ಭಾಷಾ ಜ್ಞಾನ ಭವತಿ ಚೇತ್ ವಯಂ ಪಠಿತುಂ ಶಕ್ನುಮಃ ಪುಸ್ತಕಂ ಪಠಿತುಂ ಶಕ್ನೋತಿ ಕಿಂಚಿತ್ ಭಾಷಾ ಜ್ಞಾನ ಭವತಿ ಚೇತ್ ಪಠಿತುಂ ಶಕ್ನೋತಿ ಪುನಃ ಸ್ವಃ ಪುನಃ ಸಂಸ್ಕೃತ ಮತ್ತು ವಿಚಾರ ಚಂದ್ರೋದಯ ನಾಳಿನ ದಿವಸ ಹೇಳೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಸದ್ಗುರುನಾಥನಾಡಿದ ಅವರಿಗೆ ಮುಕ್ತಾಯ ಮಾಡ್ತೀನಿ. ಅವರು ಓಂ ತತ್ಸತ್.